ಎಸ್, ಜೈ ಜೀವನ್ ದಾನ್. ಸೊ ನಮ್ಮ ಸಂಸ್ಥೆಯ ಹೆಸರು ಬಂದು ಜೀವನ್ ದಾನ್ ಗ್ರೂಪ್ಸ್. ಜೀವನ್ ದಾನ್ ಗ್ರೂಪ್ಸ್ ಇದೊಂದು NGO, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ನಮ್ಮ ಸಂಸ್ಥೆಯ ಮದರ್ NGO ಬಂದು UMCA ಫೌಂಡೇಶನ್. UMCA ಅಂದ್ರೆ ಉಜ್ವಲಿ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್. ಸೊ ನಮ್ಮ ಸಂಸ್ಥೆ ಭಾರತ ಸರ್ಕಾರ ನೀತಿ ಆಯೋಗದ ಅಂಡರ್ ಅಲ್ಲಿ, ಅಂದ್ರೆ ಅದ್ ನೀತಿ ಆಯೋಗ ಕಡೆಯಿಂದ ಒಂದು ಸರ್ಟಿಫಿಕೇಶನ್ ಅನ್ನ ಪಡೆದು ನಮ್ಮ ಸಂಸ್ಥೆ ರನ್ ಆಗ್ತಾ ಇದೆ. ಈ ಸಂಸ್ಥೆ ನಿಮಗೆ ಆರ್ಥಿಕವಾಗಿ ಅಡಿಪಾಯ ಆಗತ್ತೆ, ನೀವು ಮುಂದೆ ಅದ್ರ ಬಗ್ಗೆ ತಿಳಿತೀರಿ. ಸೊ ನಮ್ಮ ಸಂಸ್ಥೆಯ ಫೌಂಡರ್ ಬಂದು ಸುನಿಲ್ ದತ್ ಶರ್ಮಾ ಸರ್ ಅಂತಂದು. ಇವರು ಆಗ್ರಾ, ಉತ್ತರ ಪ್ರದೇಶದವರು. ಓಕೆ, ಸಂಸ್ಥೆ ಕೂಡ ಹೆಡ್ ಆಫೀಸ್ ಆಗ್ರಾದಲ್ಲಿ ಇರುವಂತದ್ದು. ಸೊ ಇವರ ಅಂಡರ್ ಅಲ್ಲಿ ನಮ್ಮ ಸಂಸ್ಥೆ ಜೀವನ್ ದಾನ್ ಗ್ರೂಪ್ ಆಸ್ ಎನ್ NGO, ಇದು ಬಿಟ್ಟು ಇವ್ರದ್ದು 2 3 ಸಾಫ್ಟ್ವೇರ್ ಕಂಪನೀಸ್ ಇದಾವೆ. ಸೊ ಆ ಕಂಪನೀಸ್ ಅಲ್ಲಿ ಬರುವಂತ ಒಂದು ಆದಾಯನ ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ನಮ್ಮ ಸಂಸ್ಥೆಯಿಂದ ಯಾವುದೇ ರೀತಿಯಾದ ಲಾಭ ಅಥವಾ ಯಾವುದೇ ರೀತಿಯಾದ ಆದಾಯನ ನಮ್ಮ ಸಂಸ್ಥೆಯ MD ಅವರು ಪಡಿತಾ ಇಲ್ಲ. ಸೊ ಬರುವಂತ ಎಲ್ಲಾ ಒಂದು ಆದಾಯನ, ಬರುವಂತ ಎಲ್ಲಾ ಒಂದು ಇನ್ಕಮ್ ಅನ್ನ ನಮ್ಮ ಒಂದು ತಂಡಕ್ಕೆ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದನ್ನ ಮುಂದೆ ನೀವು ನೋಡ್ತೀರಾ. ಸೊ ನಮ್ಮ ಸಂಸ್ಥೆಯ ಫೌಂಡ್ ಆಗಿದ್ದು 2019ರಲ್ಲಿ. ನಮ್ಮ ಸಂಸ್ಥೆ 2019ರಲ್ಲಿ ಫೌಂಡ್ ಆಗಿದ್ದು 2023ವರೆಗೂ ಪೂರ್ಣ ರೀತಿಯಾಗಿ ಎಲ್ಲಾ ಒಂದು ಸರ್ಟಿಫಿಕೇಶನ್ ಅನ್ನ ಪಡೆದು ಪೂರ್ತಿ ರೆಡಿ ಆಗಿತ್ತು. ಈಗ 2025ರಲ್ಲಿ ಹತ್ತತ್ರ 5 ಲಕ್ಷ ಜನ ಈ ಸಂಸ್ಥೆಗೆ ಸೇರಿದ್ದಾರೆ. ಸೊ 2023ರಿಂದ 25ರೊಳಗಡೆ ಹತ್ತತ್ರ 2 ವರ್ಷ ಸಾಫ್ಟ್ವೇರ್ ಅಲ್ಲಿ ಪೂರ್ಣ ರೀತಿಯಾಗಿ ರೆಡಿ ಮಾಡಿದ್ದಾರೆ. ಸೊ ನೀವು ಇವತ್ತೊಂದು ಐಡಿಯಾ ಹಾಕಿದಾರೆ ಅಂದ್ರೆ ಅದಕ್ಕೆ ಏನ್ ಇನ್ಕಮ್ ಬರಬೇಕು, ಅದು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮಗೆ ಬಂದಿರುತ್ತೆ. ಸೊ ಈ ರೀತಿ ನೀವೇನು ಕೆಲಸ ಮಾಡ್ತೀರಾ, ಕೆಲ್ಸಕ್ಕೆ ತಕ್ಕಂಗೆನೆ ಯಾರು ಮಧ್ಯವರ್ತಿ ಅನ್ನೋರೇ ಇಲ್ದಲ್ಲೇ ಒಂದು ಸಾಫ್ಟ್ವೇರ್ ಅಂತ ಬಿಲ್ಡ್ ಮಾಡ್ಬಿಟ್ಟು ಆ ಸಾಫ್ಟ್ವೇರ್ ವೆಬ್ಸೈಟ್ ಮೂಲಕ ನಿಮ್ಗೆ ಇನ್ಕಮ್ ಅನ್ನೋದು ₹1 ಮಿಸ್ ಆಗದಾಗೆ ಇವತ್ತೇ ಮಾಡಿದ್ದು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀವು ಇನ್ಕಮ್ ಅನ್ನ ನೋಡಬಹುದು. ಸೊ ಆ ರೀತಿ ಡೆವಲಪ್ ಮಾಡೋದಕ್ಕೆ ಸಮಯ ಇಡುತ್ತೆ. ಆ ಸಮಯ ಇಲ್ಲಿವರೆಗೂ ತಗೊಂಡಿದ್ದಾರೆ. ಸೊ ಈಗ ಪೂರ್ಣ ರೀತಿಲಿ ಪ್ಲಾನ್ ಕೂಡ ರೆಡಿ ಇದೆ. ಈಗ ಪೂರ್ಣ ರೀತಿಲಿ ಸಾಫ್ಟ್ವೇರ್ ಕೂಡ ರೆಡಿ ಇದೆ. ನೀವು ಇವತ್ತಿನಿಂದ ಇಲ್ಲಿವರೆಗೂ ಏನ್ ಟೀಮ್ ಮಾಡಿದ್ರಿ, ಇವತ್ತಿನಿಂದ ಅದಕ್ಕೆ ದ್ವಿಗುಣವಾಗಿ ನೀವು ಟೀಮ್ ಮಾಡಬಹುದು. ನಂತರ ನಮ್ಮ ಸಂಸ್ಥೆಯ ಉದ್ದೇಶ ಮತ್ತು ಗುರಿ ಏನೇನಂದ್ರೆ ಬಡತನ ನಿರ್ಮೂಲನೆ ಮೊದಲನೇದು, ಆದಾಯ ಎರಡನೇದು, ಓಕೆ, ಮನೆ ಇಲ್ದವರಿಗೆ ಮನೆ ಕಟ್ಟಿಸ್ಕೊಡೋದು, ಓಕೆ. ಇನ್ನೊಂದು ಎಮರ್ಜೆನ್ಸಿ ಫಂಡ್ಸ್, ಅಂದ್ರೆ ಕಷ್ಟ ಕಾಲದಲ್ಲಿ ಸಹಾಯ, ಹಾಸ್ಪಿಟಲೈಸ್ ಇರ್ಬೋದು ಅಥವಾ ರೈತರಿಗಿರ್ಬೋದು ಅಥವಾ ಓದೋ ಮಕ್ಕಳಿಗಿರ್ಬೋದು. ಜೊತೆಗೆ ಪ್ಲಾಸ್ಟಿಕ್ ನಿರ್ಮೂಲನೆ, ಅದಕ್ಕೋಸ್ಕರ ಅಂತಾನೆ ಪ್ರಾಜೆಕ್ಟ್ಗಳು ಮಾಡ್ತಾರೆ. ಆ ಪ್ರಾಜೆಕ್ಟ್ ಅಲ್ಲಿ ಜಾಬ್ಸ್ ಕೂಡ ಪಡಿಬಹುದು ನೀವು. ಈ ರೀತಿ ಉದ್ದೇಶ ಮತ್ತು ಗುರಿಗಳನ್ನ ನಮ್ಮ ಸಂಸ್ಥೆ ಇಟ್ಟುಕೊಂಡು ರನ್ ಆಗ್ತಿರುವಂತದ್ದು. ನಂತರ ನಮ್ಮ ಸಂಸ್ಥೆ ಎಲ್ಲಾ ರೀತಿಯಾದ ಲೀಗಲ್ ಡಾಕ್ಯುಮೆಂಟ್ಸ್ ಹೊಂದಿದೆ. ಆಸ್ ಅನ್ NGO ರನ್ ಆಗೋದಕ್ಕೆ ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು, ಗೌರ್ಮೆಂಟ್ ಆಫ್ ಅಫೇರ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಪ್ರತಿಯೊಂದು ಏನೆಲ್ಲ ಸರ್ಟಿಫಿಕೇಶನ್ಸ್ ಬೇಕು NGO ರನ್ ಆಗೋದಕ್ಕೆ, ಪ್ರತಿಯೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ಸಂಸ್ಥೆ ಹೊಂದಿದೆ. ನೀವು ಇದನ್ನ ಜೀವನ್ ದಾನ್ ಗ್ರೂಪ್ಸ್ ಲೀಗಲ್ ಡಾಕ್ಯುಮೆಂಟ್ ಅಂತಂದು ಗೂಗಲ್ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲೇ PDF ಡಿಸ್ಪ್ಲೇ ಆಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ನೀವು ವೆರಿಫೈ ಕೂಡ ಮಾಡಬಹುದು. ಇನ್ನೊಂದು ಲೈಲ್ ಸರ್ಟಿಫಿಕೇಟ್ ಅಂತಂದು, ಈ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆಗೆ RBI ಕಡೆಯಿಂದ ಸಿಕ್ಕಿರೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅವ್ರ ಕಡೆಯಿಂದ ಲೀಗಲ್ ಎಂಟಿಟಿ ಐಡೆಂಟಿಫೈರ್ ಇಂಡಿಯಾ ಲಿಮಿಟೆಡ್, ಈ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಈ ನಮ್ಮ ಸಂಸ್ಥೆಗೆ ಈ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ಯಾರಿಗಂದ್ರೆ ಅವ್ರಿಗೆ ಹಂಗಂಗೆ ಸಿಗಲ್ಲ. ಯಾರು 50 ಕೋಟಿಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾರೋ ಅಂತವ್ರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಈ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆಗೆ ಸಿಕ್ಕಿದೆ ಅಂದ್ರೆ RBI ಅಂಡರ್ ಅಲ್ಲಿ ನಾವು ರಿಜಿಸ್ಟರ್ ಆಗಿದ್ದೀವಿ. RBIಗೆ ನಮ್ಮ ಸಂಸ್ಥೆ ರನ್ ಆಗ್ತಿರೋದು ಗೊತ್ತು, ಲೀಗ್ಯಾಲಿಟಿ ನಮ್ಮ ಸಂಸ್ಥೆ ಹತ್ರ ಇದೆ ಅಂತಂದ ಅರ್ಥ. ಈ ಸರ್ಟಿಫಿಕೇಟ್ ನಮ್ಮ ಸಂಸ್ಥೆ ಹೊಂದಿದೆ ಅಂದ್ರೆ. ನಂತರ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದನೂ ನೀವು ನೆಕ್ಸ್ಟ್ ನೋಡ್ತೀರಾ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದನೂ ನಿಮ್ಗೆ ಟ್ಯಾಕ್ಸ್ ರಿಬೇಟ್ ಅಂತ ಸಿಗುತ್ತೆ. ಸೊ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ನಮ್ಗೆ ಟ್ಯಾಕ್ಸ್ ರಿಬೇಟ್ ಅನ್ನ ಕೊಡುತ್ತೆ ನಮ್ಮ ಸಂಸ್ಥೆ ಮೂಲಕ ಡೊನೇಷನ್ ಮಾಡೋದಕ್ಕೆ.
ಟ್ಯಾಕ್ಸ್ ರಿಬೇಟ್ ಕೊಡುತ್ತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ಗೂ ನಮ್ಮ ಸಂಸ್ಥೆ ಪೂರ್ಣ ಡೀಟೇಲ್ಸ್ ಗೊತ್ತು. ಸೊ ನಮ್ಮ ಸಂಸ್ಥೆ ಪೂರ್ತಿ ಲೀಗಲ್ ಆಗಿ ಈ ಒಂದು ಇಂಡಿಯಾದಲ್ಲಿ ರನ್ ಆಗ್ತಾ ಇದೆ ಅಂತ ಅರ್ಥ. ನಂತರ ಒಂದು ಬಾರಿ 2,100 ರೂಪಾಯಿ ಕೊಟ್ಟು ನಮ್ಮ ಸಂಸ್ಥೆಗೆ ಸೇರ್ತೀರಾ. ಇದೊಂದು ಲೈಫ್ ಟೈಮ್ ಮೆಂಬರ್ಶಿಪ್. 2,100 ರೂಪಾಯಿ ಒಂದು ಬಾರಿ ಕೊಡ್ತೀರಾ, ಎಲ್ಲಾ ರೀತಿಯಾದ ಬೆನಿಫಿಟ್ಸ್ ನೀವಿಲ್ಲಿ ನೋಡ್ಬೋದು. ಈ ಎಲ್ಲಾ ಬೆನಿಫಿಟ್ಸ್ ಪಡಿಬೇಕು ಅಂದ್ರೆ ಮತ್ತೆ ಮತ್ತೆ ಕಟ್ಟಬೇಕಾ ಸರ್? ತಿಂಗಳಿಗೊಂದ್ಸರಿ ಕಟ್ಟಬೇಕಾ, ವರ್ಷಕ್ಕೊಂದ್ಸರಿ ಕಟ್ಟಬೇಕಾ? ಯಾವುದೇ ರೀತಿಯಾದ ಮತ್ತೆ ಪೇಮೆಂಟ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತೆ ಪೇಮೆಂಟ್ಸ್ ಅಂತ ಏನೇನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಏನಾದ್ರೂ ಆದಾಯ ಅಂತ ಬಂದ್ರೆ ಆ ಆದಾಯನ ತಗೋಬೇಕು ಅಂದ್ರೆ ಅವತ್ತಿನ ಡೊನೇಷನ್ ಅಂತ ಇರುತ್ತೆ, ಆ ಡೊನೇಷನ್ ಮಾಡ್ಬೇಕಾಗುತ್ತೆ ಮೊದಲನೇದು. ಬಿಟ್ರೆ 2,100 ರೂಪಾಯಿ ಕೊಟ್ಟೇನೋ ID ಮಾಡ್ಕೋತೀರಾ, ಅದ್ರ ಜೊತೆ ಕಂಪಲ್ಸರಿ JDGP ಮಾಡ್ಕೋಬೇಕು. ಈ 3 ವಿಚಾರಕ್ಕೆ ಬಿಟ್ರೆ ಇನ್ನೆಲ್ಲೂ ದುಡ್ಡು ನಿಮ್ದು ಖರ್ಚಾಗಲ್ಲ. ಮತ್ತೆ ತಿಂಗಳ ಕಟ್ಟಬೇಕಾಗಿಲ್ಲ, ವರ್ಷ ಕಟ್ಟಬೇಕಾಗಿಲ್ಲ. ಅರ್ಥ ಆಯ್ತಾ? ಏನೆಲ್ಲ ಸಿಗುತ್ತೆ 2,100 ರೂಪಾಯಿ ಕೊಟ್ರೆ? ಒಂದು ವೆಲ್ಕಮ್ ಲೆಟರ್ ಸಿಗುತ್ತೆ ನಿಮ್ಗೆ, ಇದೊಂದು ಅಕ್ನಾಲೆಡ್ಜ್ಮೆಂಟ್ ರೀತಿ, ಒಂದು ಪ್ರೂಫ್ ನಮ್ಮ ಸಂಸ್ಥೆಗೆ ಸೇರಿರೋದಕ್ಕೆ. ಓಕೆ. ನಂತರ ಲೈಫ್ ಟೈಮ್ ಮೆಂಬರ್ಶಿಪ್, ಒಂದು ಬಾರಿ ಕಟ್ತೀರಾ, ಎಲ್ಲಾ ರೀತಿ ಬೆನಿಫಿಟ್ಸ್ ಸಿಗುತ್ತೆ. ಮತ್ತೆ 50% ಟ್ಯಾಕ್ಸ್ ರಿಬೇಟ್ ಪಡಿಬಹುದು. ಹೇಗೆ ಅಂದ್ರೆ, ನೀವು ಟ್ಯಾಕ್ಸ್ ನ ಕ್ಲೈಮ್ ಮಾಡ್ತೀರಾ ಇಯರ್ಲಿ ಒನ್ಸ್. ಆ ಟೈಮಲ್ಲಿ ನಮ್ಮ ಸಂಸ್ಥೆ ಮೂಲಕ ಎಷ್ಟು ಡೊನೇಷನ್ ಮಾಡಿರ್ತೀರೋ ಆ ಡೊನೇಷನ್ಗೆ 50% ನೀವು ಟ್ಯಾಕ್ಸ್ ರಿಬೇಟ್ ಅನ್ನ ನೀವು ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಪಡ್ಕೋಬಹುದು. ನಂತರ ಒಂದು ಕೂಪನ್ ಸಿಗುತ್ತೆ 2,100 ರೂಪಾಯಿದು. ಈ ಕೂಪನ್ ಅನ್ನ JDGP ಆಪ್ ಅಲ್ಲಿ ಯಾವುದೇ ರೀತಿಯಾದ ಐಟಮ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಅಪ್ಲೈ ಮಾಡಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಪರ್ಚೇಸ್ ಟೈಮ್ ಅಲ್ಲಿ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಆ ರೀತಿ ನೀವು 2,100 ರೂಪಾಯಿ ಕೂಪನ್ ಅನ್ನ ಬಳಸ್ಕೋಬಹುದು. ನಂತರ ಸೋಷಿಯಲ್ ಎಂಪವರ್ಮೆಂಟ್, ಮಕ್ಕಳನ್ನ ಓದಿಸೋದಾಗಿರ್ಬೋದು, ಅಥವಾ ಹೆಣ್ಮಕ್ಳಿಗೆ ಜಾಬ್ ಅಂದ್ರೆ ಪ್ರಾಜೆಕ್ಟ್ಸ್ ಅಂಡರ್ ಅಲ್ಲಿ ಜಾಬ್ ಕೊಡೋದಿರ್ಬೋದು, ಮತ್ತೆ ಪ್ಲಾಸ್ಟಿಕ್ ನಿರ್ಮೂಲನೆ ಇರ್ಬೋದು, ಇವೆಲ್ಲ ಸೋಷಿಯಲ್ ಎಂಪವರ್ಮೆಂಟ್ ಅಂಡರ್ ಅಲ್ಲಿ ಬರ್ತವೆ. ಸೊ ಈ ಆಕ್ಟಿವಿಟೀಸ್ ಅಲ್ಲೂ ನೀವು ಕೂಡ ತೊಡಗಬಹುದು. ನಂತರ ಜೀವನ್ ದಾನ್ ಸಮೃದ್ಧಿ ಯೋಜನೆ, ಇದು 1 ವರ್ಷದಿಂದ 30 ವರ್ಷದೊಳಗಡೆ ಇರುವಂತ ಮಕ್ಕಳಿಗೋಸ್ಕರ ನಮ್ಮ ಸಂಸ್ಥೆ ಮಾಡಿರುವಂತದ್ದು. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮುಂದೆ ಹೇಳ್ತೀನಿ. ಎಮರ್ಜೆನ್ಸಿ ಡೊನೇಷನ್, ಇದ್ರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತೀನಿ. ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್, ನಮ್ಮ ಸಂಸ್ಥೆಗೆ ಒಂದು ಬಾರಿ ಸೇರಿದಿರಿ. ನಂತರ ಹಲವಾರು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತೀರಾ. ಓಕೆ, ಅವನ್ನ ವಿಡಿಯೋ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ನಿಮ್ದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡ್ರೆ ಅಲ್ಲಿಂದ ಕೂಡ ಒಂದು ಇನ್ಕಮ್ ಜನರೇಟ್ ಆಗುತ್ತೆ ನಿಮ್ಗೆ. ಅರ್ಥ ಆಯ್ತಾ? ನಂತರ ಗೌರ್ಮೆಂಟ್ ಪ್ರಾಜೆಕ್ಟ್ಸ್, 15 ರೀತಿಯಾದ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇದಾವೆ. ಈಗ 3 ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದಾವೆ. ಅದ್ರಲ್ಲಿ ನೀವು ಕೂಡ ಲೀಡರ್ಸ್ ಆಗಿಯೋ ಅಥವಾ ವರ್ಕರ್ಸ್ ಆಗಿಯೋ ಜಾಯ್ನ್ ಆಗ್ಬೋದು, ನಿಮ್ಗೂ ಕೂಡ ಅಲ್ಲಿಂದ ಆದಾಯ ಸಿಗುತ್ತೆ. ನಂತರ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಮೆಂಬರ್ಶಿಪ್, ಹ್ಯೂಮನ್ ರೈಟ್ ಕಮ್ಯುನಿಟಿ ಕಡೆಯಿಂದ ನಮ್ಮ ಸಂಸ್ಥೆಗೆ ಆಸ್ ಎ NGO ಆಗಿರೋದ್ರಿಂದ ರಿಜಿಸ್ಟರ್ ಆಗಿದ್ದಾರೆ ಹ್ಯೂಮನ್ ರೈಟ್ಸ್ ಕಡೆಯಿಂದ. ಸೊ ಯಾರು ಇಲ್ಲಿ ಕೋಆರ್ಡಿನೇಟರ್ಸ್ ಪದವಿನ ಪಡಿತಾರೋ ಅವರಿಗೆ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಮೆಂಬರ್ಶಿಪ್ ಅಂತಂದು ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ಇದ್ದವ್ರಿಗೆ ಪೂರ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಸೊಸೈಟಿ ಅವರು. ಓಕೆ, ಸೊಸೈಟಿಯಲ್ಲಿ ಪೂರ್ತಿ ರೆಸ್ಪೆಕ್ಟ್ ಸಿಗುತ್ತೆ. ಹೇಗೆ ಅಂದ್ರೆ, ನೀವ್ ಯಾವ್ದಾದ್ರು ಅನ್ಯಾಯ ನಿಮ್ ಎದುರುಗಡೆ ನಡೀತು ಅಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪೂರ್ತಿ ಸಪೋರ್ಟ್ ಸಿಗುತ್ತೆ ಪೊಲೀಸ್ ಕಡೆಯಿಂದ, ನ್ಯೂಸ್ ರಿಪೋರ್ಟ್ಸ್ ಕಡೆಯಿಂದ, ಒಂದು ಹ್ಯೂಮನ್ ರೈಟ್ ಕಮ್ಯುನಿಟಿ ಕಡೆಯಿಂದ ನಿಮ್ಗೆ ಪೂರ್ತಿ ಸಪೋರ್ಟ್ ಇರುತ್ತೆ. ಸೊ ಈ ಕಾರ್ಡು ಅಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ. ಸೊ ಆ ಕಾರ್ಡ್ ನಮ್ಮ ಸಂಸ್ಥೆ ಮೂಲಕ ನಿಮಗೆ ಸಿಗತ್ತೆ. ನಂತರ ನಮ್ಮ ಸಂಸ್ಥೆಯಲ್ಲಿ ಹತ್ತತ್ರ ನೀವು 5 ರೀತಿಯ ಆದಾಯ ನೋಡ್ಬೋದು. ಯಾವ್ದಾವ್ದು ಅಂತ ನೋಡೋದಾದ್ರೆ, ಒಂದು ನಾನ್ ವರ್ಕಿಂಗ್ ಇನ್ಕಮ್ ಅಂದ್ರೆ ನಮ್ಮ ಸಂಸ್ಥೆಗೆ ಸೇರಿರ್ತೀರಿ, ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೂ, ಯಾವುದೇ ರೀತಿಯಾದ ಬೆನಿಫಿಟ್ಸ್ ತಗೊಂಡಿಲ್ಲ ಅಂದ್ರೂ ನಿಮ್ಮ ಒಂದು ಐಡಿಗೆ ದಿನ 20 ಪೈಸೆ, 25 ಪೈಸೆ, 30 ಪೈಸೆ ಈ ರೀತಿ ಸ್ವಲ್ಪ ಅಕ್ಯುಮುಲೇಟ್ ಆಗಿ ಆಡ್ ಆಗ್ತಾನೆ ಇರುತ್ತೆ. ಅದು ಒಂದು ಟೈಮಲ್ಲಿ ನೀವೇನು ಕೆಲಸ ಮಾಡ್ತಿಲ್ಲ ಅಂದ್ರೂ ಹತ್ತತ್ರ 2,100 ರೂಪಾಯಿನವರೆಗೂ ಅದು ಒಂದು ಅಕ್ಯುಮುಲೇಟ್ ಆಗಿ ಕೂಡಿ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಕೂತಿರುತ್ತೆ. ಸೊ ನೀವೇನೂ ಕೆಲಸ ಮಾಡಿಲ್ಲ ಅಂದ್ರೂ ನೀವು ಕೊಟ್ಟಿರುವಂತ ದುಡ್ಡಂತೂ ಎಂದೋ ಒಂದಿನ ಬಂದು ನಿಮ್ಮ ವ್ಯಾಲೆಟ್ ಅಲ್ಲಿ ಕೂತಿರುತ್ತೆ. ನೀವೇನು ಕೆಲಸ ಮಾಡಿಲ್ಲ ಅಂದ್ರೆ ಒಂದಷ್ಟು ವರ್ಷಗಳ ನಂತರ ಓಪನ್ ಮಾಡಿದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ 2,100 ರೂಪಾಯಿ ರೆಡಿ ಇರುತ್ತೆ. ಅರ್ಥ ಆಯ್ತಾ? ನಂತರ ಮ್ಯಾಚಿಂಗ್ ಇನ್ಕಮ್, ಯಾರೇ ಒಬ್ಬ ಸದಸ್ಯರನ್ನ ಲೆಫ್ಟ್ಗೆ ಮತ್ತೊಬ್ಬ ಸದಸ್ಯರನ್ನ ರೈಟ್ಗೆ ಪ್ರತಿ ಬಾರಿ ಹಾಕಿದಾಗ ನಿಮಗೆ ಪ್ರತಿ ಪೇರ್ ಮ್ಯಾಚ್ಗೆ 300 ರೂಪಾಯಿ ಸಿಗುತ್ತೆ. ಈ ರೀತಿ ಮ್ಯಾಚಿಂಗ್ ಇನ್ಕಮ್ ಅನ್ನ ನೀವು ಪಡಿಬಹುದು. ನೋಡಿ, ಫಸ್ಟ್ ಟೈಮು ಒಂದು ಲೆಫ್ಟ್ ಒಂದು ರೈಟ್ ಹಾಕಿ ನಂತರ ಇನ್ನೊಂದು ಐಡಿ ಯಾವಾಗಾದ್ರೂ ಒಂದು ಕಡೆ ಹಾಕಿದ್ರೆ ಆವಾಗ ಮ್ಯಾಚಿಂಗ್ ಇನ್ಕಮ್ ಬರುತ್ತೆ. ಅದಾದ ನಂತರ ಪ್ರತಿ ಒಂದು ಐಡಿ
ಲೆಫ್ಟ್ ಮತ್ತೆ ರೈಟ್ ಬಿದ್ದಂಗೆಲ್ಲ ನಿಮ್ಗೆ ಮ್ಯಾಚಿಂಗ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ಅಂದ್ರೆ 1:2 ಆರ್ 2:1 ಫಸ್ಟ್ ಟೈಮು, ಮತ್ತೆ ಪ್ರತಿ ಪೇರ್ ಮ್ಯಾಚ್ಗೂ 300 ರೂಪಾಯಿ ಸಿಗುತ್ತೆ. ಈ ರೀತಿ ಮ್ಯಾಚಿಂಗ್ ಇನ್ಕಮ್ ಇಂದ ನೀವು ಒಂದು ಒಳ್ಳೆ ಅಮೌಂಟ್ ಅನ್ನ ಈ ಸಂಸ್ಥೆ ಮೂಲಕ ಪಡಿಬಹುದು. ಅಂದ್ರೆ ನೋಡಿ, ಎರಡು ಕಡೆ, ಒಂದು ಲೆಫ್ಟ್ ಅಲ್ಲಿ ಮತ್ತೊಂದು ರೈಟ್ ಅಲ್ಲಿ ಇಬ್ರು ಸದಸ್ಯರು ಎಷ್ಟು ಬೆಸ್ಟ್ ಕ್ಯಾಂಡಿಡೇಟ್ಸ್ ತರ್ತೀರಾ ಅಂದ್ರೆ, ಆ ಕ್ಯಾಂಡಿಡೇಟ್ಸ್ ನೀವೇನು ಅವ್ರಿಗೆ ಎಷ್ಟು ನಾಲೆಡ್ಜ್ ಕೊಡ್ಬೇಕು ಅಷ್ಟು ನಾಲೆಡ್ಜ್ ಕೊಟ್ಟು ಸುಮ್ನೆ ಬಿಟ್ರೆ ಸಾಕು, ಅವ್ರ ದಿನ ಐಡಿ ತರದವ್ರನ್ನ ಇಬ್ಬರನ್ನ ತಂದ್ರು ಸಾಕು, ನೀವು ಈ ಸಂಸ್ಥೆಲಿ ದಿನ 6,000 ರೂಪಾಯಿವರೆಗೂ ಗಳಿಸಬಹುದು. ಅರ್ಥ ಆಯ್ತಾ? ಸೊ ಈ ರೀತಿ ಅವರು ಮಾಡುದು ನೀವು ಮಾಡಿದ್ರೆ 6,000ಕ್ಕಿಂತ ದಾಟಿ ಹೋಗುತ್ತೆ ನಿಮ್ಮ ಕ್ಯಾಪಿಂಗ್. ಅರ್ಥ ಆಯ್ತಾ? ಸೊ ದಿನಕ್ಕೆ 6,000 ರೂಪಾಯಿವರೆಗೂ ನೀವು ಇಲ್ಲಿ ಪಡೆಯೋಕೆ ಅವಕಾಶ ಇದೆ. ನಂತರ ಲೆವೆಲ್ ರೆಫರಲ್ ಇನ್ಕಮ್. ಒಂದ್ ಕಡೆ ಯಾರು ಕೆಲಸ ಮಾಡ್ಲಿಲ್ಲ, ನೀವು ಕೆಲಸ ಮಾಡ್ಲಿಲ್ಲ ಅಂದ್ರು ಇನ್ನೊಂದ್ ಕಡೆ ಬರೀ ಐಡಿಸೇ ಬರ್ತಾ ಹೋದ್ರು, ಬರೀ ಒಂದ್ ಕಡೆನೆ ಕೆಲಸ ಮಾಡಿದ್ರು ಲೆವೆಲ್ ರೆಫರಲ್ ಇನ್ಕಮ್ ಸಿಗುತ್ತೆ. ಸೊ ಎರಡು ಕಡೆ ಮಾಡಿದ್ರು ಸಿಗುತ್ತೆ. ಸೊ ನೋಡಿ, ನಿಮ್ಮ ಡೈರೆಕ್ಟ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಪ್ರತಿಯೊಬ್ಬ ಸದಸ್ಯರನ್ನ ತಂದಾಗ ಒಂದು ಐಡಿಯಿಂದ ನಿಮಗೆ 300 ರೂಪಾಯಿ ಸಿಗುತ್ತೆ. ಮ್ಯಾಚಿಂಗ್ ಇನ್ಕಮ್ ಬೇರೆ ಕಡೆ ಆದ್ರೆ ಅದೂ ಬರುತ್ತೆ, ಲೆವೆಲ್ ರೆಫರಲ್ ಇನ್ಕಮ್ ಕೂಡ ಬರುತ್ತೆ. ಸೊ ಪ್ರತಿಯೊಬ್ಬ ಸದಸ್ಯರನ್ನ ನೀವು ನಿಮ್ಮ ಡೈರೆಕ್ಟ್ ಅಲ್ಲಿ ತಂದಾಗ 300 ರೂಪಾಯಿ ಸಿಗುತ್ತೆ. ನೀವು ತಂದ ಫಸ್ಟ್ ಲೆವೆಲ್ ವ್ಯಕ್ತಿ ಸೆಕೆಂಡ್ ಇನ್ನೊಬ್ಬ ವ್ಯಕ್ತಿಯನ್ನ ತಂದ್ರೆ ಆ ವ್ಯಕ್ತಿಯಿಂದ ನಿಮಗೆ 100 ರೂಪಾಯಿ ಬರುತ್ತೆ. ಈ ರೀತಿ 10 ಲೆವೆಲ್ ವರೆಗೂ ನಿಮ್ಗೆ ಲೆವೆಲ್ ರೆಫರಲ್ ಇನ್ಕಮ್ ಸಿಗತ್ತೆ. ಅರ್ಥ ಆಯ್ತಾ? ಈ ರೀತಿ ಲೆವೆಲ್ ರೆಫರಲ್ ಇನ್ಕಮ್ ಇಂದ ಕೂಡ ಒಳ್ಳೆ ಇನ್ಕಮ್ ಅನ್ನ ನೀವು ಜನರೇಟ್ ಮಾಡಬಹುದು. ನಂತರ ಮೈಕ್ರೋ ಫೈನಾನ್ಸ್ ಲೋನ್ ಅಂದ್ರೆ ಪ್ರಾಜೆಕ್ಟ್ ಫಂಡ್ ಲೋನ್ ಅಂತಂದು. ಸೊ ಬೇರೆ ಕಡೆ ನೀವು ಲೋನ್ ತಗೊಂಡ್ರೆ ಅಲ್ಲಿ ಬಡ್ಡಿ ಇರುತ್ತೆ, ಜೊತೆಗೆ ಯಾವುದೇ ರೀತಿಯ ಸಬ್ಸಿಡಿ ಸಿಗಲ್ಲ, ಡಿಸ್ಕೌಂಟ್ ಸಿಗಲ್ಲ. ಇಲ್ಲಿ ಬಡ್ಡಿ ರಹಿತ ಸಾಲ ಸಿಗುತ್ತೆ ನಿಮ್ಗೆ. ಒಂದು ಬಡ್ಡಿನೇ ಇರಲ್ಲ, ಜೊತೆಗೆ 20% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ನೀವೆಷ್ಟು ಲೋನ್ ಅಮೌಂಟ್ ಪ್ರಿನ್ಸಿಪಲ್ ಪಡೆದಿರ್ತೀರೋ ಆದ್ರೂ 20% ಕಡಿಮೆ ಕಟ್ತೀರಾ ವಾಪಸ್ಸು. ಅರ್ಥ ಆಯ್ತಾ? ನೋಡೋಣ. ಸೊ ನಮ್ಮ ಸಂಸ್ಥೆಗೆ ಸೇರಿ 3 ಸದಸ್ಯರನ್ನ ನಿಮ್ಮ ಡೈರೆಕ್ಟ್ ಅಲ್ಲಿ ಮಾಡ್ಕೊಂಡು ಮೊದಲನೇ ಲೋನ್ ಅನ್ನ ಪಡೆದ್ರೆ, ಅಂದ್ರೆ 3 ಸದಸ್ಯರನ್ನ ನೀವು ಸೇರಿ ಒಂದು ದಿವಸಕ್ಕೆ ಮಾಡಿದ್ರೆ, ನಂತರ ಮೊದಲನೇ ಲೋನಿಗೆ ಅಪ್ಲೈ ಮಾಡಿದ್ರಿ ಅಂದ್ರೆ ಮೊದಲನೇ ಲೋನ್ ಬಂದು 2,250 ರೂಪಾಯಿ. ಓಕೆ, 2,250 ರೂಪಾಯಿ ಮೊದಲನೇ ಲೋನ್ ಪಡೆದ್ರೆ ನಂತರ ಪ್ರತಿ ವಾರ 450 ರೂಪಾಯಿ ನಂಗೆ ಕಟ್ತೀರಾ. ಟೋಟಲ್ 4 ವಾರ ಕಟ್ತೀರಾ, 1,800 ರೂಪಾಯಿ ನೀವು ಟೋಟಲ್ ಕಟ್ತೀರಾ. 450 ರೂಪಾಯಿ ನಿಮ್ಗೆ ಉಳಿತಾಯ ಆಯ್ತು, ಸೇವ್ ಆಯ್ತು. ಅರ್ಥ ಆಯ್ತಾ? ಈ ರೀತಿ ಒಂದು ನೀಟಾಗಿ ಫಸ್ಟ್ ಲೋನ್ ಅನ್ನ ನೀಟಾಗಿ ಕಟ್ಟಿದ್ರೆ ನೆಕ್ಸ್ಟ್ ಲೋನಿಗೆ ನೀವು ಪಡಿಬೇಕು ಅಂದ್ರೆ 3 ಸದಸ್ಯರು ನಿಮ್ಮ ಹತ್ರ ಆಲ್ರೆಡಿ ಇದ್ದಾರೆ ಡೈರೆಕ್ಟ್ ಅಲ್ಲಿ, ನಂತರ ಇನ್ನೊಬ್ಬ ಸದಸ್ಯರನ್ನ ಹಾಕ್ಬೇಕು. ಅಂದ್ರೆ ನಿಮ್ಮ ಡೈರೆಕ್ಟ್ ಅಲ್ಲಿ ಟೋಟಲ್ 4 ಜನ ಇದ್ರೆ ಮೊದಲನೇ ಲೋನ್ ಅನ್ನ ನೀಟಾಗಿ ಕಟ್ಟಿದ್ರೆ ಎರಡನೇ ಲೋನಿಗೆ ಅಪ್ಲೈ ಮಾಡಬಹುದು. ಸರ್, ಇದು ಬ್ಯಾಂಕ್ ಅಕೌಂಟ್ ಇಂದ ಕಟ್ಬೋದಾ, ಫೋನ್ ಪೇ ಇಂದ ಕಟ್ಬೋದಾ ಅಂದ್ರೆ ಇಲ್ಲ, ಎರಡರಿಂದನೂ ಆಗಲ್ಲ. ನೀವು ಈ ಒಂದು ಅಮೌಂಟ್ ಅನ್ನು ಯಾವ ರೀತಿ ಕಟ್ತೀರಾ ಅಂದ್ರೆ ವೀಕ್ಲಿ ನಿಮ್ಮ ವ್ಯಾಲೆಟ್ ಇಂದ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ. ಆ ವ್ಯಾಲೆಟ್ ಗೆ ನಿಮ್ಮ ತಂಡದಿಂದ ಏನ್ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ ಆ ಇನ್ಕಮ್ ಇಂದಾನೇ ಕಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಡೇಟಿಗೆ ತಕ್ಕಂಗೆ ಕನಿಷ್ಠ ನಿಮ್ಮ ತಂಡದಿಂದ ಆದ್ರೂ ಆಗ್ಲಿ ನಿಮ್ಮಿಂದ ಆದ್ರೂ ಆಗ್ಲಿ ಡೈರೆಕ್ಟ್ ಆಗಿ ಒಂದಷ್ಟು ವ್ಯಾಲೆಟ್ ಅಲ್ಲಿ ಅಮೌಂಟ್ ಬಂದು ಕೂರ್ತಾ ಇದ್ಬೇಕು. ಅವಾಗ ನೆಕ್ಸ್ಟ್ ಡೇ ಎದ್ದು ನೋಡೋಷ್ಟೊತ್ತಿ ಆ ಬಂದಿರುವಂತ ಅಮೌಂಟ್ ಕಟ್ ಆಗಿರುತ್ತೆ. ನಂತರ ಎರಡನೇ ಲೋನ್ ಬಂದು 5,000 ರೂಪಾಯಿ. ಟೋಟಲ್ ನಿಮ್ ಡೈರೆಕ್ಟ್ ಅಲ್ಲಿ 4 ಜನ ಇದ್ರೆ 5,000 ರೂಪಾಯಿಗೆ ಅಪ್ಲೈ ಮಾಡಿ ಪ್ರತಿ ವಾರ 1,000 ರೂಪಾಯಿ ನಂಗೆ ಕಟ್ತೀರಾ, 4 ವಾರ ಕಟ್ತೀರಾ, 1,000 ರೂಪಾಯಿ ನಿಮ್ಗೆ ಉಳಿತಾಯ ಆಗುತ್ತೆ. ಓಕೆ, ಸೊ ಈ ರೀತಿ ಯಾವುದೇ ಲೋನ್ ತಗೋಬೇಕು ಅಂದ್ರು ಆ ಲೋನಿಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ 2 ವಾರದಿಂದ ಆ ಲೋನಿಂದ ವೀಕ್ಲಿ ಪೇಮೆಂಟ್ ಎಷ್ಟಿರುತ್ತೆ, 1,000ನಾ? ಅಂದ್ರೆ ಲಾಸ್ಟ್ 2 ವೀಕ್ ಪ್ರತಿ ವಾರ 1,000 ರೂಪಾಯಿ ದುಡಿತಿದ್ದೀರಾ ಅಂತ ನೋಡಿ. ವ್ಯಾಲೆಟ್ ಅಲ್ಲಿ ಬರ್ತಿದ್ಯಾ ಇನ್ಕಮ್? ಬರ್ತಾ ಇದೆ, ಹಂಗಾದ್ರೆ ಅಪ್ಲೈ ಮಾಡಿ. ಯಾಕಂದ್ರೆ ಅಪ್ರೂವ್ ಖಂಡಿತ ಆಗೇ ಆಗುತ್ತೆ. ನಂತರ 10,000 ರೂಪಾಯಿ ಲೋನ್ ಪಡಿಬೇಕು ಅಂದ್ರೆ ನಿಮ್ ಡೈರೆಕ್ಟ್ ಅಲ್ಲಿ 5 ಜನ ಇರಬೇಕು. ನಿಮ್ಮ ವೀಕ್ಲಿ ಇನ್ಕಮ್ ಲಾಸ್ಟ್ 2 ವಾರದಿಂದ 2,000 ರೂಪಾಯಿ ಇರಬೇಕು. ಅವಾಗ್ಲೇ ನಿಮ್ಮ 3ನೇ ಲೋನ್ ಅಪ್ರೂವ್ ಆಗುತ್ತೆ. ಟೋಟಲ್ 10,000 ರೂಪಾಯಿ ನೀವು ಪಡೆದ್ರೆ 4 ವಾರಕ್ಕೆ 8,000 ರೂಪಾಯಿ ಕಟ್ತೀರಾ, 2,000 ರೂಪಾಯಿ ಸೇವ್ ಆಗುತ್ತೆ. ಅರ್ಥ ಆಯ್ತಾ? ನಂತರ ಯಾವುದೇ ಲೋನ್ ತಗೋಬೇಕು ಅಂದ್ರೂ ನಿಮ್ಮ ಒಂದು ಇನ್ಕಮ್ ಇನ 10% ಡೊನೇಷನ್ ಆಗಿದ್ರೆ ಮಾತ್ರ ನೆಕ್ಸ್ಟ್ ಲೋನ್ಗೆ ಅಪ್ಲೈ ಮಾಡ್ಬೇಕು. ಅಂದ್ರೆ 1,000 ರೂಪಾಯಿ ಇನ್ಕಮ್ ಪಡೆದಿದ್ದೀರಾ, 100 ರೂಪಾಯಿ ಡೊನೇಷನ್ ಆಗಿರ್ಬೇಕು. 10,000 ರೂಪಾಯಿ ಇನ್ಕಮ್ ಪಡೆದಿದ್ದೀರಾ, 1,000 ರೂಪಾಯಿ ಡೊನೇಷನ್ ಆಗಿರ್ಬೇಕು. ತದನಂತರನೇ ನೀವು ಯಾವುದೇ ಲೋನ್ಗೂ ಅಪ್ಲೈ ಮಾಡ್ಬೇಕಾಗತ್ತೆ. ನಂತರ 4ನೇ ಲೋನ್ ಬಂದು 25,000 ರೂಪಾಯಿ. ಪ್ರತಿ ವಾರ 5,000 ರೂಪಾಯಿ ನಂಗೆ 4 ವಾರ ಕಟ್ತೀರಾ, ಟೋಟಲ್ 20,000 ರೂಪಾಯಿ ಕಟ್ತೀರಾ, 5,000 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ಜೊತೆಗೆ 4ನೇ ಲೋನ್ ತಗೋಬೇಕು ಅಂದ್ರೆ ಒಬ್ರು ಸೀನಿಯರ್ ಯಾರು ಆಲ್ರೆಡಿ 3,000 ರಿಂದ 6,000 ರೂಪಾಯಿ ಇನ್ಕಮ್ ಮಾಡ್ತಿದ್ದಾರೆ ದಿನಕ್ಕೆ, ಅವರು ಅಪ್ರೂವ್ ಕೊಡ್ಬೇಕಾಗುತ್ತೆ. ಅವರ ಅಪ್ರೂವಲ್ ನಂತರನೇ ನಿಮ್ಗೆ ಆ ಲೋನ್ ಸಿಗುತ್ತೆ. ಜೊತೆಗೆ ನಿಮ್ ಡೈರೆಕ್ಟ್ ಅಲ್ಲಿ ಪ್ರತಿ ಲೋನ್ಗೂ +1 +1 ರೀತಿಲಿ 4ನೇ ಲೋನಿಗೆ 6 ಜನ ಇರಬೇಕು. ಆ ರೀತಿ ಇಲ್ಲಿ
2,250 ರೂಪಾಯಿನಿಂದ 10 ಲಕ್ಷದವರೆಗೂ ಲೋನ್ ಪಡಿಬಹುದು. ಪ್ರತಿ ಒಂದರಲ್ಲೂ 20% ನಿಮ್ಗೆ ಸೇವ್ ಆಗುತ್ತೆ. ಜೊತೆಗೆ ಪ್ರತಿ ಒಂದು ಲೋನ್ ಪಡಿಬೇಕು ಅಂದ್ರೂ ನಿಮ್ಮ ಡೈರೆಕ್ಟ್ ಅಲ್ಲಿ ಒಬ್ಬೊಬ್ರನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಸೊ ಟೋಟಲ್ ಸಬ್ಸಿಡಿ ಸೇವಿಂಗ್ಸ್ ನೋಡೋದಾದ್ರೆ 3,88,450 ರೂಪಾಯಿವರೆಗೂ ನೀವಿಲ್ಲಿ ಸಬ್ಸಿಡಿನೇ ಪಡಿತೀರಾ. ಅರ್ಥ ಆಯ್ತಾ? ಸೊ ನಮ್ಮ ಸಂಸ್ಥೆ ಮನೆ ಕೊಡ್ತಾರೆ ಅಂತ ಅಂದಾಗ ನೀವು ಈ ದುಡ್ಡನ್ನು ಬಳಸ್ಕೊಂಡು ನಿಮ್ಮ ಊರಲ್ಲಿ ಒಂದ್ ಸೈಟ್ ತಗೊಂಡ್ರಿ ಅಂದ್ರೆ ನಿಮ್ದೇ ಆದ ಸೈಟ್ ಅಲ್ಲಿ ಮನೆಯನ್ನ ಕಟ್ಟಿಸ್ಕೊಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಫಂಡ್ ಲೋನ್ ಮೂಲಕ ನೀವು ಹತ್ತತ್ರ 3,88,450 ರೂಪಾಯಿವರೆಗೂ ಸೇವ್ ಮಾಡಬಹುದು. ಅರ್ಥ ಆಯ್ತಾ? ನಂತರ ಎಮರ್ಜೆನ್ಸಿ ಡೊನೇಷನ್. ನಿಮ್ಮೊಂದಿಗೆ ನಾವಿದ್ದೇವೆ. ಸೊ ಯಾರು ಇಲ್ಲದ ಕ್ಷಣದಲ್ಲಿ ನಾವು ನಿಮ್ಗೆ ಸಹಾಯ ಆಗ್ತೀವಿ, ನಮ್ಮ ಸಂಸ್ಥೆ ಹೇಳುವಂತದ್ದು ಇದು. ಸೊ ನೋಡಿ, ನಮ್ಮ ಸಂಸ್ಥೆಗೆ 2,100 ರೂಪಾಯಿ ಕೊಟ್ಟು ಸೇರಿರ್ತೀರಾ. ಅನಿವಾರ್ಯ 3 ತಿಂಗಳ ನಂತರ ಏನಾದ್ರೂ ಎಮರ್ಜೆನ್ಸಿ ಕಂಡೀಷನ್ ಬಂತು, ಹಾಸ್ಪಿಟಲೈಸ್ಡ್ ಆದ್ರಿ ನೀವು ಅಂದಾಗ 3 ತಿಂಗಳ ನಂತರ 1 ವರ್ಷದೊಳಗಡೆ ಹತ್ತತ್ರ 15,000 ರೂಪಾಯಿವರೆಗೂ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಸಿಗುತ್ತೆ. ಗೊತ್ತಾಯ್ತಾ? ಸೊ ಅದೇ 1 ವರ್ಷದ ನಂತರ ಏನಾದ್ರು ಅಪ್ಲೈ ಮಾಡ್ತೀರಾ ಅಂದ್ರೆ 1 ವರ್ಷದವರೆಗೂ ನೀವೆಷ್ಟು ಡೊನೇಷನ್ ಕೊಟ್ಟಿರ್ತೀರೋ ಅದ್ರ 100 ಪಟ್ಟು ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ಹಾಸ್ಪಿಟಲೈಸ್ಡ್ ಆದಾಗ ನಿಮಗೆ ಫಂಡ್ಸ್ ಬೇಕು ಅಂದ್ರೆ ಏನೆಲ್ಲ ಕೊಡಬೇಕಾಗತ್ತೆ? ಒಂದು, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಮಲಗಿರುವಂತದ್ದು ಒಂದು GPRS ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದಿರ್ಬೇಕು. ಅಲ್ಲಿದ್ದು ಲೊಕೇಶನ್ ಫೋಟೋದಲ್ಲಿ ಲೊಕೇಶನ್ ಮತ್ತು ಟೈಮಿಂಗ್ ಬರುತ್ತೆ. ಸೊ ಆ ರೀತಿ ಒಂದು ಫೋಟೋ. ನಂತರ ಡಾಕ್ಟರ್ಸ್ ಕಾಪಿ ಏನ್ ಬರ್ದಿರ್ತಾರೆ ಆ ಕಾಪಿ. ನಂತರ ಆಕ್ಸಿಡೆಂಟ್ ಆಗಿದ್ರೆ, ಆಕ್ಸಿಡೆಂಟ್ ಮೂಲಕ ಏನಾದ್ರು ಹಾಸ್ಪಿಟಲೈಸ್ಡ್ ಆಗಿದ್ರೆ FIR ಕಾಪಿ. ಅರ್ಥ ಆಯ್ತಾ? ಇವನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಓಕೆ, ಇವಿಷ್ಟು ಸಬ್ಮಿಟ್ ಮಾಡಿದ್ರೆ ಹಾಸ್ಪಿಟಲೈಸ್ಡ್ ಆದಾಗ ನೀವು ಪಡಿಬಹುದು ಒಂದು ಎಮರ್ಜೆನ್ಸಿ ಡೊನೇಷನ್ ಅನ್ನ. ನಂತರ ಎಮರ್ಜೆನ್ಸಿ ಡೊನೇಷನ್ ಯಾವುದೇ ಕಾರಣಕ್ಕೆ ನೀವು ಇಲ್ಲಿ ಪಡಿತೀರಾ ಅಂದ್ರೆ ನೀವು ಅಲ್ಲಿವರೆಗೂ ಆತ ಸಿಚುವೇಶನ್ ಬಂದಾಗ ನೀವು ಏನೆಲ್ಲ ಅಲ್ಲಿವರೆಗೂ ನೀವ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ತಿಂಗಳು ಸೇರಿದ ನಂತರ, ಯಾರಿಗ್ ಗೊತ್ತಿಲ್ಲ, ಒಂದು 6 ತಿಂಗಳ ನಂತರ ಬರ್ಬೋದು, 1 ವರ್ಷದ ನಂತರ ಬರ್ಬೋದು, 2 ವರ್ಷದ ನಂತರ ಬರ್ಬೋದು. ಬಟ್ ಅಲ್ಲಿವರೆಗೂ ನೀವು ಪ್ರತಿ ತಿಂಗಳು ಕನಿಷ್ಠ 300 ರೂಪಾಯಿ ನಂಗೆ ಡೊನೇಷನ್ ಮಾಡ್ತಿರ್ಬೇಕು. ಓಕೆ, ಎಮರ್ಜೆನ್ಸಿ ಡೊನೇಷನ್ ಅನ್ನ ಪಡಿಬೇಕು ಅಂದ್ರೆ ನಿಮ್ಮ ಡೈರೆಕ್ಟ್ ಅಲ್ಲಿ 3 ಜನ ಕನಿಷ್ಠ ಇರಬೇಕು. ಜೊತೆಗೆ ಪ್ರತಿ ತಿಂಗಳು 300 ರೂಪಾಯಿಯನ್ನ ಕನಿಷ್ಠ ಮಾಡ್ತಾ ಇರ್ಬೇಕಾಗತ್ತೆ ಡೊನೇಷನ್. ಅರ್ಥ ಆಯ್ತಾ? ಸೊ ಪ್ರತಿದಿನ 10 ರೂಪಾಯಿ ನಂಗೆ ಬರುತ್ತೆ. ಇನ್ಕಮ್ ಪಡಿತಿದ್ದು ಡೈರೆಕ್ಟ್ ಅಲ್ಲಿ ಮೆಂಬರ್ಸ್ ಅನ್ನ ತರ್ತಿದ್ದು ಇನ್ಕಮ್ ಪಡಿತಿದ್ದು ಆ ಇನ್ಕಮ್ ಅನ್ನ ಬಳಸ್ಕೊಳ್ಳೋದಕ್ಕೆ ಹೋದಾಗ ನಾರ್ಮಲ್ ಆಗಿ ನೀವು ಡೊನೇಷನ್ ಮಾಡ್ತೀರಾ. ಅದು ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ, 300 ರೂಪಾಯಿ ತಾನಾಗೆ ಗೊತ್ತಿಲ್ದಂಗೆ ನೀವು ಕೊಡ್ತೀರಾ. ಬಟ್ ಯಾರು 3 ಸದಸ್ಯರನ್ನ ತಂದು ಸುಮ್ಮನಾಗಿರ್ತಾರೆ ಅಂತವ್ರಿಗಾದ್ರೆ ಎಮರ್ಜೆನ್ಸಿ ಕಂಡೀಷನ್ ಬಂದಾಗ ಪಡಿಬೇಕು ಅಂದ್ರೆ ಕನಿಷ್ಠ ನೀವು ಪ್ರತಿ ತಿಂಗಳು 300 ಆದ್ರೂ ಡೊನೇಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಒಂದು ಎಮರ್ಜೆನ್ಸಿ ಫಂಡ್ ಅನ್ನೋದು ಸಿಗುತ್ತೆ. ಸೊ ಮಾಡೋದ್ರಿಂದ ಯಾವುದೇ ರೀತಿಯಾದ ಲಾಸ್ ಇಲ್ಲ. ನೋಡಿ, ಮಾಡಿದ್ದೀರಾ ಅಂದ್ರೆ ಯಾವುದೇ ಒಂದು ಟೈಮ್ ಅಲ್ಲಿ 1 ವರ್ಷದ ನಂತರ ಪಡಿತೀರಾ ಅಂದ್ರೆ 100 ಪಟ್ಟು ಸಿಗುತ್ತೆ ಅಂತ ಮಾಡ್ಬೋದು. ಅರ್ಥ ಆಯ್ತಾ? ನಂತರ ಇದರಲ್ಲಿ ಅಗ್ರಿಕಲ್ಚರ್ ವಿಚಾರವಾಗೂ ಡೊನೇಷನ್ ಸಿಗುತ್ತೆ. ಅಗ್ರಿಕಲ್ಚರ್ಗೆ ಯಾವ ರೀತಿ ಸಿಗುತ್ತೆ? ನಮ್ಮ ಸಂಸ್ಥೆಗೆ ಸೇರಿರ್ತಾರೆ 2,100 ರೂಪಾಯಿ ಕೊಟ್ಟು ಸೇರಿದ ನಂತರ ರೈತರು ಅಂದಾಗ ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಾರೆ ಅಗ್ರಿಕಲ್ಚರ್ ವಿಚಾರವಾಗಿ. ಆ ಲೋನ್ ಅನ್ನ ರೀಪೇಮೆಂಟ್ ಮಾಡಕ್ ಆಗಿರಲ್ಲ. ಆಗದಲ್ಲೇ ಬ್ಯಾಂಕ್ ಕಡೆಯಿಂದ ಲಾಸ್ಟ್ ನೋಟಿಸ್ ಅಂತ ಬರ್ತಾರೆ. ಆ ಲಾಸ್ಟ್ ನೋಟಿಸ್ ಅನ್ನ ನಮ್ಮ ಸಂಸ್ಥೆಗೆ ತಲುಪಿಸಿದ್ರೆ ಸಾಕು. ಅದ್ರ ಪ್ರಕಾರವಾಗಿ 1 ವರ್ಷದ ನಂತರ ಅಪ್ಲೈ ಮಾಡಿದಿರ ಅಂದ್ರೆ ಎಷ್ಟು ನೀವು ಡೊನೇಷನ್ ಮಾಡಿರ್ತೀರ 1 ವರ್ಷದವರೆಗೂ ಅದ್ರ 100 ಪಟ್ಟು ನಿಮಗೆ ಸಿಗುತ್ತೆ. ಜೊತೆಗೆ ಬ್ಯಾಂಕ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅದನ್ನ ನೋಡಿ ಸಿಗತ್ತೆ. ಅರ್ಥ ಆಯ್ತಾ? ನಂತರ ಎಜುಕೇಶನ್ ವಿಚಾರವಾಗೂ ಇಲ್ಲಿ ಎಮರ್ಜೆನ್ಸಿ ಡೊನೇಷನ್ ಸಿಗುವಂತದ್ದು. ಸೊ ನಿನ್ನೆ ಒಂದು ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದಂತ ಶಿವಲಿಂಗ ಮೇಷ್ಟು ಕೇಳಿದ್ರು, ಶಿವನಂಜಯ್ಯ ಅವರು ಕೇಳಿದ್ರು, ಜೊತೆಗೆ ಲೋಹಿತ್ ಅವ್ರು ಕೇಳಿದ್ರು. ಅವ್ರ ಪ್ರಕಾರ ಏನು ಅನ್ನೋದು ನಾನು ಈಗ ಕರೆಕ್ಟ್ ಆಗಿ ತಿಳಿಸ್ತೀನಿ ನೋಡಿ. ಆಕ್ಚುಯಲ್ ಫ್ಯಾಕ್ಟ್ಸ್ ಕರೆಕ್ಟ್ ಆಗಿ ನಾನು ನೀಟಾಗಿ ಸಂಸ್ಥೆಯ MD ಸರ್ ಮತ್ತೆ ನ್ಯಾಷನಲ್ ಕೋಆರ್ಡಿನೇಟರ್ ರಾಜ್ ಪಟೇಲ್ ಸರ್, ನ್ಯಾಷನಲ್ ಕೋಆರ್ಡಿನೇಟರ್ ಸಂತೋಷ್ ಹತ್ರ, ಇವ್ರ 3 ಹತ್ರನು ಮಾತಾಡಿ ನಾನು ಪೂರ್ತಿ ಫ್ಯಾಕ್ಟ್ಸ್ ಅನ್ನ ತಗೊಂಡಿದ್ದೀನಿ. ಆ ವಿಚಾರ ತಿಳಿಸ್ತಾ ಇದ್ದೀನಿ. ನೀಟಾಗಿ ಬರ್ಕೊಡಿ ಆದ್ರೆ. ಅರ್ಥ ಆಯ್ತಾ? ಸೊ ಈಗ ಏನ್ ಕಂಡೀಷನ್ಸ್ ಹೇಳ್ತೀನೋ ಅದ್ರ ಮೇಲೆ ನಿಮ್ಮ ಒಂದು ಎಮರ್ಜೆನ್ಸಿ ಫಂಡ್ಸ್ ಅನ್ನೋದು ಎಜುಕೇಶನ್ಗೆ ಸಿಗೋದು. ಯಾಕಂದ್ರೆ ಎಜುಕೇಶನ್ ಅಲ್ಲಿ ಎಲ್ಲರೂ ಓದೋರೇ ಆಗಿರ್ತಾರೆ. ನೋಡಿ, ಒಂದೊಂದೇ ರೂಲ್ಸ್ ಅಂಡ್ ಕಂಡೀಷನ್ಸ್ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲು ಎಮರ್ಜೆನ್ಸಿ ಫಂಡ್ಸ್ ಎಜುಕೇಶನ್ ಪಡಿಬೇಕು ಅಂದ್ರೆ MBBS ವಿಚಾರವಾಗಿ ಹೇಳ್ತೀನಿ.
MBBS ಯಾವ್ದೋ ಒಂದು ಹೆಣ್ಣು ಮಗು ಅಥವಾ ಗಂಡು ಮಗು MBBS ಓದ್ತಾ ಇದಾರೆ, ಅವ್ರು ಪಡಿಬೇಕು ಅಂದಾಗ ಸೊ ಅವ್ರು ಒಂದು ಎಕ್ಸಾಮ್ ಬರೀತಾರೆ ಅಂದ್ರೆ, ಅವ್ರು ನೀಟ್ ಬರೀತಾರೆ ಎಕ್ಸಾಮ್, ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬಂದು ನೀಟ್ ಅನ್ನೋ ಎಕ್ಸಾಮ್ ಬರೀತಾರೆ ಅವ್ರು. ನೀಟ್ ಅನ್ನೋ ಎಕ್ಸಾಮ್ ಬರಿಬೇಕು ಅಂದ್ರೆ ಇನ್ನೂ ಅವರು ಕಾಲೇಜ್ಗೂ ಸೇರಿರಲ್ಲ, ಅವಾಗ್ಲೇನೆ ಸಂಸ್ಥೆಗೆ ಸೇರಿರ್ಬೇಕು. ಸೇರಿ ಕಾಲೇಜಿಗೆ ನಂತರ ನೀಟ್ ಮೂಲಕ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದಾಗ ಅವ್ರ ರ್ಯಾಂಕ್ ಬಂದು 20,000 ಒಳಗಿರ್ಬೇಕು, 20,000 ರ್ಯಾಂಕ್ ಒಳಗಿರ್ಬೇಕು. ಓಕೆ, ನಂತರ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಇಂಡಿಯಾದ್ದು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ರೆ ಅಂತವ್ರಿಗೆ 3 ವರ್ಷದ ನಂತರ ಅಂದ್ರೆ 4ನೇ ವರ್ಷ, ಅಂದ್ರೆ 3 ವರ್ಷದವರೆಗೂ ಎಜುಕೇಶನ್ ಲೋನ್ ತಗೊಂಡಾದ್ರೂ ಮೆಡಿಕಲ್ ಓದಿಸ್ಲಿ, ಅಥವಾ ಅವ್ರ ತಂದೆ ತಾಯಿ ಕಷ್ಟಪಟ್ಟಾದ್ರು 3 ವರ್ಷ ಓದಿಸ್ಲಿ. ತದನಂತರ ಅವ್ರ ಕಂಡೀಷನ್ ಪೂರ್ತಿ ಕಷ್ಟ ಇದ್ದು ಅವ್ರ ತಂದೆ ತಾಯಿಗೆ ಇದೊಂದ್ ವರ್ಷ ತಳ್ಳಿದ್ರೆ ಅವ್ರ ಎಜುಕೇಶನ್ ಮುಗಿತಾ ಇತ್ತು, ಈ 1 ವರ್ಷ ಓದ್ಸಕ್ ಆಗ್ತಾ ಇಲ್ಲ, ಈಗ ಒಂದು ಹೆಣ್ಣು ಮಗುದು ಅಥವಾ ಒಂದು ಗಂಡು ಮಗುದು ಎಜುಕೇಶನ್ ನಿಂತೋಗ್ತಾ ಇದೆ, ಅವ್ರ ಲೈಫ್ ಬರ್ಬಾದಾಗುತ್ತೆ ಅನ್ನೋ ತರ ಕಂಡೀಷನ್ ಇದ್ದಾಗ ನಮ್ಮ ಸಂಸ್ಥೆ ಕೊನೆ ವರ್ಷದಲ್ಲಿ ಸಹಾಯ ಮಾಡೇ ಮಾಡುತ್ತೆ. ಅರ್ಥ ಆಯ್ತಾ? 1 ವರ್ಷ ಲಾಸ್ಟ್ ಇಯರ್ ಬಂದು 1.5 ಇಂದ 2 ಲಕ್ಷ ಅವರ ಒಂದು ಫೀಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಅವ್ರಿಗೆ ಕೊನೆ ವರ್ಷ ಅಂದ್ರೆ ನಮ್ಮ ಸಂಸ್ಥೆಗೆ ಎಕ್ಸಾಮ್ ಮುಂಚೆನೆ ಸೇರಿದ್ದು 3 ವರ್ಷ ಆಗಿ 4ನೇ ವರ್ಷ ಅವ್ರಿಗೆ ಓದ್ಸಕ್ ಆಗ್ತಾ ಇಲ್ಲ, ಈಗ ಅವರ ಲೈಫ್ ಒಂದು ಬರ್ಬಾದಾಗುತ್ತೆ ಅವರ ಒಂದು ಲಾಸ್ಟ್ ಇಯರ್ ಫೀಸ್ ಕಟ್ಟಿಲ್ಲ ಅಂದ್ರೆ. ಅಂತ ಸಿಚುವೇಶನ್ ಅಲ್ಲಿ ನಮ್ಮ ಸಂಸ್ಥೆಗೆ ನೀವು ಅವರ ಒಂದು ಡೀಟೇಲ್ಸ್, ನೀಟ್ ಅಲ್ಲಿ ಪಾಸ್ ಆಗಿದ್ದು, ಮೆಡಿಕಲ್ ಕಾಲೇಜಲ್ಲಿ ಓದ್ತಿರೋದು, ಮತ್ತೆ BPL ಕಾರ್ಡು, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ 1 ಲಕ್ಷದ ಒಳಗಡೆ ಇರುವಂತದ್ದು. ಓಕೆ, ನಂತರ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಮೂಲಕ ನೀವು ಇನ್ಕಮ್ ಪ್ರೂಫ್ ತೋರಿಸ್ತೀರಾ ಅಂದ್ರೆ ಅಲ್ಲಿ EWS ಸರ್ಟಿಫಿಕೇಟ್ ಅಂತ OBC ಅವ್ರಿಗೆ ಸಿಗುತ್ತೆ, ಮತ್ತೆ ಕ್ರೀಮಿ ಲೇಯರ್ ನಾನ್ ಕ್ರೀಮಿ ಲೇಯರ್ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇವಿಷ್ಟನ್ನು ಪ್ರೊವೈಡ್ ಮಾಡ್ಬೇಕಾಗತ್ತೆ ನೀವು. ಅರ್ಥ ಆಯ್ತಾ? ಬಡವರು ಅಂತ ಗೊತ್ತಾಗೋದಕ್ಕೆ. ಓಕೆ, ಇಷ್ಟನ್ನು ಪ್ರೊವೈಡ್ ಮಾಡಿದ ನಂತರ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ತಿಂಗಳು 300 ರೂಪಾಯಿ ನಂಗೆ ಡೊನೇಷನ್ ಮಾಡ್ತಾ ಇದ್ರೆ, ಜೊತೆಗೆ IDs ಹಾಕಿದ್ದು ಅದ್ರಲ್ಲಿ ಒಂದು ಒಳ್ಳೆ ಇನ್ಕಮ್ ಪಡಿತಾ ಇದ್ರೆ ಅವರ ಒಂದು ID, ಸೊ ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಆ 1 ವರ್ಷದ್ದು ಫೀಸು ಸಿಗುತ್ತೆ. ಅರ್ಥ ಆಯ್ತಾ? ಇಷ್ಟು MBBS ವಿಚಾರವಾಗಿ. ನಂತರ IASಗೆ IPSಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ. ಇದಕ್ಕೆ ಹೆಂಗ್ ಸಿಗುತ್ತೆ ಸರ್? IASಗೆ IPSಗೆ ನಾನು ಹೇಳಿದ್ದೆಲ್ಲ ಬರ್ಕೊಂಡಿದ್ದೀರಾ ಅನ್ಕೋತೀನಿ, ಇಲ್ಲಾಂದ್ರೆ ಇವತ್ತು ರೆಕಾರ್ಡ್ ಮಾಡಿದೀನಿ, ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಅರ್ಥ ಆಯ್ತಾ? ಅಲ್ಲೂ ನೋಡ್ಕೊಳ್ಳಿ ಇನ್ನೊಂದ್ಸರಿ. IASಗೆ IPSಗೆ ಯಾವ ರೀತಿ ಸಿಗುತ್ತೆ? ಅಲ್ಲಿ ಪ್ರಿಲಿಮ್ಸ್ ಅಂತ ಎಕ್ಸಾಮ್ ನಡೆಯುತ್ತೆ, ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ. ಅರ್ಥ ಆಯ್ತಾ? ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋದಕ್ಕೂ ಮುಂಚೆನೆ ಅವರು ನಮ್ಮ ಸಂಸ್ಥೆಗೆ ಸೇರಿರ್ಬೇಕು. ಬರ್ದ ನಂತರ ಅವ್ರದ್ದು ಪೂರ್ತಿ ಕ್ವಾಲಿಫೈ ಆದ್ರು ಅಂದ್ರೆ ಏನು ಸಿಗಲ್ಲ. ಕ್ವಾಲಿಫೈ ಆಗದೆ 2 ಮಾರ್ಕ್ಸ್ ಇಂದ ಹೋಯ್ತು, 3 ಮಾರ್ಕ್ಸ್ ಇಂದ ಹೋಯ್ತು, ಮತ್ತೆ ಎಕ್ಸಾಮಿನೇಷನ್ ಮಾಡ್ಬೇಕು IAS IPS ಆಗೋದಕ್ಕೆ. ಅರ್ಥ ಆಯ್ತಾ? ಇಂಟರ್ವ್ಯೂನಾಗ ಹೋಯ್ತು. ಈ ರೀತಿ ಕಂಡೀಷನ್ಸ್ ಬಹಳ ಬರುತ್ತೆ IAS IPS ಆಗುವಂತ ಕ್ಯಾಂಡಿಡೇಟ್ಸ್ಗೆ. ಅರ್ಥ ಆಯ್ತಾ? ಅವ್ರು ಎಕ್ಸಾಮ್ ಬರ್ದಿರ್ತಾರೆ, 1 ಮಾರ್ಕ್ಸ್ ಇಂದ ಹೋಗುತ್ತೆ, 2 ಮಾರ್ಕ್ಸ್ ಇಂದ ಹೋಗುತ್ತೆ, ಎಲ್ಲೋ 1 ರ್ಯಾಂಕ್ ಇಂದ ಹೋಗುತ್ತೆ, ಜೊತೆಗೆ ಇಂಟರ್ವ್ಯೂನಲ್ಲಿ ಹೋಗುತ್ತೆ. ಈ ರೀತಿ ಆಗುತ್ತೆ. ಸೊ ಅಂತವ್ರಿಗೆ 1 ವರ್ಷ ನೀವು ಪ್ರಯತ್ನ ಪಡಿ ಅಂತಂದು ಪ್ರೋತ್ಸಾಹ ಮಾಡೋದಕ್ಕೆ ನಮ್ಮ ಸಂಸ್ಥೆ ಈ ಒಂದು ಡೊನೇಷನ್ ಅನ್ನ ಕೊಡುತ್ತೆ. ಅರ್ಥ ಆಯ್ತಾ? ಸೊ ಆ ಟೈಮಲ್ಲಿ ನಿಮ್ಗೆ ಎಮರ್ಜೆನ್ಸಿ ಫಂಡ್ಸ್ ಅನ್ನ ಕೊಡ್ತಾರೆ IAS IPS ಅವ್ರಿಗೆ. ಸೊ ಅವಾಗ ನೀವು ಪ್ರಿಲಿಮ್ಸ್ ರಿಸಲ್ಟ್ ಅನ್ನ ನಮ್ಮ ಸಂಸ್ಥೆಗೆ ತಲುಪಿಸಬೇಕಾಗುತ್ತೆ. ಏನಕ್ಕೆ ಮಿಸ್ ಆಯ್ತು ಅಂತಾನು ತಿಳಿಸ್ಬೇಕಾಗುತ್ತೆ. ಸೊ ಅದು ಜೆನ್ಯೂನ್ ಇತ್ತಂದ್ರೆ ಖಂಡಿತ ನಮ್ಮ ಸಂಸ್ಥೆ ಕಡೆಯಿಂದ 1.5 ಲಕ್ಷದವರೆಗೂ ಸಿಗುತ್ತೆ ನಿಮ್ಗೆ ಎಮರ್ಜೆನ್ಸಿ ಫಂಡ್ಸ್. ಓಕೆ, ಆ ವರ್ಷ 1 ವರ್ಷ ಎಕ್ಸ್ಟ್ರಾ ಮತ್ತೆ ಟ್ರೈ ಮಾಡಿ ಅಂತಂದು ಪ್ರೋತ್ಸಾಹ ಮಾಡೋದಕ್ಕೆ ನಿಮ್ಗೆ ಫಂಡ್ ಸಿಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಸೊ ಈ ರೀತಿ ನಿಮ್ಗೆ ಫಂಡ್ಸ್ ಅನ್ನ ಸಿಗುವಂತದ್ದು. ಯಾಕೆ? ರೀಸನ್ ಏನು? ಅವರು ಪೂರ್ಣ ಪ್ರಯತ್ನ ಮಾಡಿರ್ತಾರೆ. MBBS ಆಗ್ಲಿ IAS IPS ಆಗ್ಲಿ ಪೂರ್ತಿ ಪ್ರಯತ್ನ ಮಾಡಿರ್ತಾರೆ, ಎಲ್ಲ ಆಗಿರುತ್ತೆ. ಅವ್ರದ್ದು ಇನ್ನೇನ್ ಕೊನೆ ವರ್ಷ ಇನ್ನೊಂದು ಟ್ರೈ ಮಾಡಿದ್ರೆ, ಇನ್ನೊಂದು ವರ್ಷ ಅಟೆಂಪ್ಟ್ ಮಾಡಿದ್ರೆ, ಅಥವಾ 1 ವರ್ಷ ಓದಿದ್ರೆ ಅವ್ರದ್ದು ಎಜುಕೇಶನ್ ಮುಗಿದು ಲೈಫ್ ಸೆಟಲ್ ಆಗುತ್ತೆ. ಬಟ್ ಅವ್ರ ಕೈಲಿ ಈಗ ಫಂಡ್ಸ್ ಇಲ್ಲ, ಕಷ್ಟ ಆಗ್ತಾ ಇದೆ ಅವ್ರ ಪೇರೆಂಟ್ಸ್ಗೆ. ಅಂತ ಸಮಯದಲ್ಲಿ ಸಹಾಯ ಆಗ್ಬೇಕು ಅಂತಂದು ನಮ್ಮ ಸಂಸ್ಥೆ ಈ ಒಂದು ಎಮರ್ಜೆನ್ಸಿ ಫಂಡ್ಸ್ ಅನ್ನೋದು ಎಜುಕೇಶನ್ಗೆ ಕೊಡ್ತಾರೆ. ಸೊ ಅವಾಗ ಸಹಾಯ ಆದ್ರೆ ಅವರ ಪೂರ್ತಿ ಒಂದು ಲೈಫ್ ಸೆಟಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಕೊನೆ ಮೆಟ್ಟಲು ಹತ್ತೋದಕ್ಕೆ ಪೂರ್ಣ ಸಹಾಯನ ನಮ್ಮ ಸಂಸ್ಥೆ ಮಾಡುತ್ತೆ. ಅವ್ರು ಪೂರ್ತಿ ಆಗ್ಲೇ ರೆಡಿ ಇದ್ದಾರೆ, ಇನ್ನೇನು ಅವರ ಲಾಸ್ಟ್ ಲೈಫ್ ಸೆಟಲ್ ಆಗುವಂತ ಸಿಚುವೇಶನ್, ಬಟ್ ಅವಾಗ ಅವ್ರ ಹತ್ರ ಫಂಡ್ಸ್ ಇಲ್ಲ. ಅವಾಗ ನೀವು ಆ ಪ್ರೂಫ್ಸ್ ಅನ್ನ ಕೊಟ್ರೆ ನೀವು ನಮ್ಮ ಸಂಸ್ಥೆ ಕಡೆಯಿಂದ ಕೊನೆ ವರ್ಷ ಫಂಡ್ಸ್ ಅನ್ನ ಪಡೆಯಬಹುದು 1.5 ಲಕ್ಷದವರೆಗೂ. ಅರ್ಥ ಆಯ್ತಾ? ಇಷ್ಟು ವಿಚಾರ ಎಜುಕೇಶನ್ ಫಂಡ್ಸ್ ವಿಚಾರವಾಗಿ. ನೆಕ್ಸ್ಟ್, ಜೀವನ್ ದಾನ್ ಸಮೃದ್ಧಿ ಯೋಜನೆ. ಸೊ ಜೀವನ್ ದಾನ್ ಸಮೃದ್ಧಿ ಯೋಜನೆ ಅಂದ್ರೆ 1 ವರ್ಷದಿಂದ 30 ವರ್ಷದೊಳಗಡೆ ಇರುವಂತ ಮಕ್ಕಳು, ಮದುವೆ ಆಗಿಲ್ದವರು ಯಾರು ನಮ್ಮ ಸಂಸ್ಥೆಗೆ ಸೇರಿಸ್ತಾರೋ ಅಂತವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ 26,000 ರೂಪಾಯಿವರೆಗೂ
ಫಂಡ್ಸ್ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ? ನೀವು ಸೇರಿದ ನಂತರ, ಈ ಮಕ್ಕಳು ಸೇರಿದ ನಂತರ 1 ತಿಂಗಳು ಟೈಮ್ ಇರುತ್ತೆ ಅವ್ರ ಹತ್ರ. 1 ತಿಂಗಳೊಳಗೆ ಅವ್ರದ್ದೊಂದು JDGP ಅಂತ ಮಾಡ್ಕೋಬೇಕು, ಆಧಾರ್ KYC ಮಾಡ್ಕೋಬೇಕು. ಇವೆರಡು ಆದ ನಂತರ 1 ತಿಂಗಳು ಕರೆಕ್ಟ್ ಆಗಿ 1600 ರೂಪಾಯಿಯನ್ನ, ಅಂದ್ರೆ 2100 ರೂಪಾಯಿ ಕೊಟ್ಟು ಸಂಸ್ಥೆಗೆ ಸೇರಿರ್ತಾರೆ. ನಂತರ 1 ತಿಂಗಳು ಕರೆಕ್ಟ್ ಆಗಿ 1600 ರೂಪಾಯಿಯನ್ನ ಅವರ ಒಂದು ವ್ಯಾಲೆಟ್ ಅಲ್ಲಿ ಹಾಕೋಬೇಕು. ವ್ಯಾಲೆಟ್ ಹಾಕೊಂಡ ನಂತರ 2600 ರೂಪಾಯಿ ನಮ್ಮ ಸಂಸ್ಥೆ ಕಡೆಯಿಂದ ಬರುತ್ತೆ. ಅಂದ್ರೆ ನೀವು ಒಂದ್ ಹೆಜ್ಜೆ ಮುಂದೆ ಇಟ್ಟು ನಮ್ಮ ಮಗುಗೆ ಒಂದು ಟೀಮ್ ತರಬೇಕು ಅಂದಾಗ ನಮ್ಮ ಸಂಸ್ಥೆ ಕಡೆಯಿಂದ ಇನ್ನೊಂದ್ ಹೆಜ್ಜೆ ಜೊತೆ ಹಾಕಿ 2600 ರೂಪಾಯಿನ ಹಾಕ್ತಾರೆ. ಅಂದ್ರೆ ನೀವು 1600 ಮೊದ್ಲೇ ಹಾಕಿದ್ರೆ ವ್ಯಾಲೆಟ್ಗೆ 2600 ರೂಪಾಯಿ ನಮ್ಮ ಸಂಸ್ಥೆ ಕಡೆಯಿಂದ ಬರುತ್ತೆ. ಟೋಟಲ್ 4200 ನಿಮ್ಮ ಒಂದು ಮಗುವಿನ ವ್ಯಾಲೆಟ್ ಅಲ್ಲಿ ರೆಡಿ ಇರುತ್ತೆ. ಆ ವ್ಯಾಲೆಟ್ ಅಲ್ಲಿ ನೀವು ಒಂದೆರಡು ಮೆಂಬರ್ಶಿಪ್ ID ಅನ್ನ ತಂದು ಆ ಮಗುಗೆ ಡೈರೆಕ್ಟ್ ಮಾಡಿ ಆ ವ್ಯಾಲೆಟ್ ಅಲ್ಲಿ ಇರುವಂತ ದುಡ್ಡನ್ನ ನೀವು ತಗೋಬಹುದು. ಅರ್ಥ ಆಯ್ತಾ? ಈ ರೀತಿ ಪ್ರತಿ ತಿಂಗಳು ಏನ್ ಅಮೌಂಟ್ ನಾಳೆ ಬರುತ್ತೆ ಅಂದ್ರೆ, ಇವತ್ತು 1600 ನೀವು ವ್ಯಾಲೆಟ್ಗೆ ಹಾಕಿದ್ರೆ ನಾಳೆ ಕರೆಕ್ಟ್ ಆಗಿ 2600 ರೂಪಾಯಿ ನಮ್ಮ ಸಂಸ್ಥೆ ಕಡೆಯಿಂದ ಬಂದು ಟೋಟಲ್ 4200 ಇರುತ್ತೆ. ಮತ್ತೆ ಪ್ರತಿ ತಿಂಗಳು ಎರಡು ID ಅನ್ನು ತನ್ನಿ, 2 ID ಅನ್ನ ಮೆಂಬರ್ಶಿಪ್ ಅಲ್ಲಿ ಆ ಮಗುಗೆ ಡೈರೆಕ್ಟ್ ಮಾಡಿ ಆ ದುಡ್ಡನ್ನ ಬಳಸ್ಕೊಳ್ಳಿ. ಅರ್ಥ ಆಯ್ತಾ? ತಗೋಬಹುದು ನೀವು. ಹೆಂಗೆ ಅಂದ್ರೆ, ಆ ಒಂದು 2 ಮೆಂಬರ್ಶಿಪ್ ID ಅನ್ನ ತಂದಿರ್ತೀರಾ, ಅವ್ರು ನಿಮಗೆ 4200 ಕೊಟ್ಟಿರ್ತಾರೆ. ನೀವು ಅಲ್ಲಿರುವಂತ ಬಂದಿರುವಂತ ಹಣದಲ್ಲಿ 2 ID ಮೆಂಬರ್ಶಿಪ್ ಮಾಡ್ತೀರಾ. ಸೊ ನಿಮ್ಗೆ ಹತ್ತತ್ರ ತಿಂಗಳಿಗೆ 2600 ರೂಪಾಯಿವರೆಗೂ ಉಳಿತಾಯ ಆಗುತ್ತೆ. ಈ ರೀತಿ 20 ಬಾರಿ ಅಂದ್ರೆ 10 ಬಾರಿ 20 ಜನರನ್ನ ನೀವು ಆ ಮಗುಗೆ ಡೈರೆಕ್ಟ್ ಮಾಡ್ತೀರಾ. ಟೋಟಲ್ 10 ಬಾರಿ ನಿಮ್ಗೆ 2600 ರೂಪಾಯಿ ನಂಗೆ 10 ಬಾರಿ ಸಿಕ್ಕಿರುತ್ತೆ. 20 ಜನರ ತಂಡ ಬಂದಿರುತ್ತೆ. ಆ ಮಗುಗೆ ಲೈಫ್ ಸೆಟಲ್ ಆಗುತ್ತೆ. ಮಂತ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಮಗುಗೆ ಇಲ್ಲಿ ಹತ್ರ 1,80,000 ಇಲ್ಲಿ ಆದಾಯ ಪಡಿಬಹುದು. ಸೊ ಎಷ್ಟು ಒಳ್ಳೆ ತಂಡ ತರ್ತಿರೋ ಅಷ್ಟು ಒಳ್ಳೆ ಇನ್ಕಮ್ ಆ ಮಗುಗೆ ಆಗತ್ತೆ. ಅರ್ಥ ಇದ್ರ? ಸೊ ನಾವು ಯಾರೂ ಇಲ್ಲ ಅಂದ್ರು, ಕೊನೆ ಪಕ್ಷ ಯಾರೂ ಸಹಾಯ ಆಗ್ಲಿಲ್ಲ ಅಂದ್ರು, ಈ ಸಂಸ್ಥೆಯ ಒಂದು ID ಮೂಲಕ ಬರುವಂತ ಇನ್ಕಮ್ ಆ ಮಗುಗೆ ಯಾವಾಗ್ಲೇ ಆಗ್ಲಿ ಸಹಾಯ ಆಗೇ ಆಗತ್ತೆ. ಎಜುಕೇಶನ್ ವಿಚಾರವಾಗಿರ್ಬೋದು, ಲೈಫ್ ಟೈಮ್ ವಿಚಾರವಾಗಿ ಆಗಿರ್ಬೋದು. ಅರ್ಥ ಆಯ್ತಾ? ಸೊ ಈ ಒಂದು 10 ಬಾರಿ ಬರುವಂತ ಹಣನ ಬಳಸ್ಕೊಳಕ್ಕೆ ನಿಮ್ಮ ಹತ್ರ ಟೋಟಲ್ 15 ತಿಂಗಳು ಇರುತ್ತೆ. 10 ಬಾರಿ ಬರುವಂತ ಹಣ ಬಳಸ್ಕೊಳ್ಳೋದಕ್ಕೆ 15 ತಿಂಗಳು ಇರುತ್ತೆ. 15 ತಿಂಗಳಲ್ಲಿ ನೀವು ಎಷ್ಟು ಬಾರಿ ಬಳಸ್ಕೊಂತೀರೋ ಅಷ್ಟೇ ಕೊನೆಯದು. ಅರ್ಥ ಆಯ್ತಾ? 10 ಬಾರಿ 15 ತಿಂಗಳಲ್ಲಿ ಬಳಸ್ಕೊಂಡ್ರೆ ಓಕೆ. 7 ಬಾರಿ ಬಳಸ್ಕೊಂಡ್ರೆ ಇನ್ನು 3 ಬಾರಿ ನಿಮಗೆ ಸಿಗೋದಿಲ್ಲ. 15 ತಿಂಗಳು ಲಾಸ್ಟ್ ಟೈಮ್ ಲೈನ್. ಪ್ರತಿ ತಿಂಗಳು ಏನೋ 2600 ಸಿಗುತ್ತೆ. ಒಂದೊಂದು ತಿಂಗಳಲ್ಲಿ ನೀವು ID ಅನ್ನ ಆಕ್ಟಿವೇಟ್ ಮಾಡಿದ್ರೆ ಸುಮ್ಮನಾದ್ರಿ ಅಂದ್ರು, ಒಂದೊಂದು ಬಾರಿ 2 ತಿಂಗಳು ಗ್ಯಾಪ್ ತಗೊಂಡ್ರು ತೊಂದರೆ ಇಲ್ಲ. ಬಟ್ 15 ತಿಂಗಳು ನಿಮ್ಮ ಹತ್ರ ಟೈಮ್ ಇರುತ್ತೆ 10 ಬಾರಿ ಬರುವಂತ ಹಣನ ಬಳಸ್ಕೊಳ್ಳೋದಕ್ಕೆ. ಅದೇ ಮೊದಲನೇ ಬಾರಿ ಬಂದಂತ ಹಣನ ಬಳಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ 3 ತಿಂಗಳು ಟೈಮ್ ಇರುತ್ತೆ. 3 ತಿಂಗಳವರೆಗೂ ನೀವು ಬಂದಿರುವಂತ ಹಣನ ಬಳಸ್ಕೊಂಡೇ ಇಲ್ಲ ಅಂದ್ರೆ ಆವಾಗ ನಿಮ್ಮ ಒಂದು ID ಮೆಂಬರ್ಶಿಪ್ ಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಜೊತೆಗೆ ಇಷ್ಟ ಆಯ್ತು ಜೀವನ್ ಸಮೃದ್ಧಿ ಯೋಜನೆ ಬಗ್ಗೆ. ಇನ್ನೊಂದು ಇವತ್ತು ಬಂದಿರೋ ವಿಚಾರ ಏನು ಅಂದ್ರೆ, ಮಾರ್ಚ್ ತಿಂಗಳು, ಈ 2025 ಮಾರ್ಚ್ ತಿಂಗಳಕ್ಕೂ ಮುಂಚೆ ಯಾರು ಕನ್ಯಾದಾನ ಅಂಡರಲ್ಲಿ ಜಾಯಿನ್ ಆಗ್ಬೇಕಾಯ್ತು, ಅವಾಗ ಕನ್ಯಾದಾನ ಅಂತ ಇರ್ಲಿಲ್ಲ. ಮಾರ್ಚ್ ನಂತರನೇ ಕನ್ಯಾದಾನ ಅಂತ ಬಂದಿದ್ದು. ಸೊ ಅವಾಗ ಮೆಂಬರ್ಶಿಪ್ ಅಲ್ಲಿ ಜಾಯ್ನ್ ಆಗಿರ್ತಾರೆ ಹೆಣ್ಮಕ್ಳು. ಅವಾಗ ಆ ಒಂದು ಮೆಂಬರ್ಶಿಪ್ ID ಅನ್ನ ಕನ್ಯಾದಾನಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಆಗಿರಲ್ಲ. ಸೊ ಇವಾಗ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಆಗುತ್ತೆ. ಹೆಂಗೆ? ಅವರ ಒಂದು ಮದ್ವೆ ಕಾರ್ಡ್ ಅನ್ನ ಅಪ್ಲೈ ಮಾಡ್ಬೇಕು ನಮ್ಮ ಸಂಸ್ಥೆಯ UMCA ಡಿಜಿಟಲ್ ಕಾರ್ಡ್ ಅಲ್ಲಿ. ಅಲ್ಲಿ ಯಾರು ಈ ಒಂದು ಮದ್ವೆ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಾರೋ ಅವರಿಗೆ ಅವರ ಒಂದು ಮೆಂಬರ್ಶಿಪ್ ID ಅನ್ನ ಸಮೃದ್ಧಿಗೆ ಕನ್ವರ್ಟ್ ಮಾಡ್ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಅಲ್ಲಿ ಆ ಒಂದು ID ಕನ್ವರ್ಟ್ ಆದಾಗ ಮತ್ತೆ ಅವರಿಗೆ ಪ್ರತಿ ತಿಂಗಳು 2600 ರೂಪಾಯಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಯಾರ್ದು ಆತರ ಮೆಂಬರ್ಶಿಪ್ ID ಇತ್ತು ಕನ್ಯಾದಾನಿಗೆ ಕನ್ವರ್ಟ್ ಮಾಡ್ಬೇಕು, ಸಮೃದ್ಧಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಮದ್ವೆ ಕಾರ್ಡ್ ಹಾಕಿದ್ರೆ ನಿಮ್ಗೆ ಆ ಒಂದು ಸಮೃದ್ಧಿ ಮೆಂಬರ್ಶಿಪ್ ID ಸಮೃದ್ಧಿಗೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಅವಕಾಶ ಇದೆ. ನಂತರ ಸಚ್ಚೆ ರಿಶ್ತೆ, ಇದೊಂದು ವೆಬ್ಸೈಟ್ ಇದೆ ನಮ್ಮ ಸಂಸ್ಥೆದು. ಯಾವ ಹೆಣ್ಮಗಳು 10 ಬಾರಿ ಬಂದಿರುವಂತಹ ಹಣನ ಬಳಸ್ಕೊಂಡಿರ್ತಾರೆ ಆ ಒಂದು ಹೆಣ್ಮಗುಗೆ ಇಲ್ಲಿ ಸಚ್ಚೆ ರಿಶ್ತೆ ವೆಬ್ಸೈಟ್ ಅಲ್ಲಿ ಅವರ ಮದ್ವೆ ಕಾರ್ಡ್ ಹಾಕಿದ್ರೆ ಮದ್ವೆ ಟೈಮ್ ಅಲ್ಲಿ ಅವ್ರಿಗೊಂದು ಗಿಫ್ಟ್ ಸಿಗುತ್ತೆ. ಲ್ಯಾಪ್ಟಾಪ್ ಆಗಿರ್ಬೋದು, ಸ್ಕೂಟಿ ಆಗಿರ್ಬೋದು, ಫೋನ್ ಆಗಿರ್ಬೋದು, ಅಥವಾ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಖಂಡಿತ ಸಿಗುತ್ತೆ. ಇಲ್ಲ ಸರ್ ನಮ್ಗೆ ಮದ್ವೆ ಮಾಡಕ್ಕೂ ಶಕ್ತಿ ಇಲ್ಲ ಅಂದ್ರೆ ಅವಾಗ ನಮ್ಮ ಸಂಸ್ಥೆ ಕಡೆಯಿಂದಾನೆ ಮದ್ವೆ ಮಾಡೋದಕ್ಕೂ ಕನಿಷ್ಠ ಒಂದು ಫಂಡ್ಸ್ ಅನ್ನೋದು ಸಿಗುತ್ತೆ ಮದ್ವೆ ಮಾಡೋದಕ್ಕೆ. ಅಥವಾ ಒಂದು 100 ಜನರ ಮದ್ವೆಯನ್ನ ಒಟ್ಟಿಗೆ ಸೇರಿಸಿ ಮಾಡೋದು ಇರುತ್ತೆ. ಈ ರೀತಿನೂ ಅವರ ಮದ್ವೆಯನ್ನ ಮಾಡಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಇದು ಬಿಟ್ರೆ ಸರ್
ಕನ್ಯಾದಾನ್ ಅಲ್ವಾ, ಸಮೃದ್ಧಿ ಜನರಲ್ಲಿ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಸೇರಿದ್ದಾರೆ. ಅವ್ರದ್ದು 10 ಬಾರಿ ಬಂದಿರುವಂತ ಒಂದು ಫಂಡ್ ಅನ್ನ ನಾವು ಬಳಸ್ಕೊಂಡಿದೀವಿ. ನಂತರ ಆ ಮಗುಗೆ ಅಥವಾ ಗಂಡ್ ಮಗುಗೆ ಅಥವಾ ಹೆಣ್ಮಗುಗೆ ಯಾರಿಗಾದ್ರೂ ಹೊರ ಸಮಾಜದಿಂದ ಅಥವಾ ಮನೆ ಕಡೆಯಿಂದ ಸಮಸ್ಯೆ ಬಂತು, ಕೋರ್ಟ್ಗೆ ಹೋಗೋವರೆಗೂ ವಿಚಾರ ಆಯ್ತದು. ಅಂತ ಸಮಯದಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಆ ಮಕ್ಕಳದೇನು ತಪ್ಪಿಲ್ಲ ಅಂದ್ರೆ ಪೂರ್ಣ ರೀತಿಯಲ್ಲಿ ಸಹಾಯ ಸಿಗುತ್ತೆ, ಒಂದು ಕೋರ್ಟ್ ಸಪೋರ್ಟ್ ಸಿಗುತ್ತೆ. ಒಬ್ರು ಲಾಯರ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನೇಮಕ ಮಾಡಿ ನಿಮ್ಗೆ ಪೂರ್ಣ ರೀತಿಯಲ್ಲಿ ಕೋರ್ಟ್ ಸಪೋರ್ಟ್, ಕೊನೆ ನಿಮ್ಮ ಒಂದು ಕೇಸ್ ಗೆಲ್ಲೋವರೆಗೂ ನಿಮ್ ಜೊತೆ ಇರ್ತಾರೆ. ಅರ್ಥ ಆಯ್ತಾ? ನಂತರ ಪರಿವಾರ್ ಸುರಕ್ಷಾ ಕಾರ್ಡ್. ಸೊ ಇದೊಂದು ಕಾರ್ಡು ನೀವು ಜೀವನ್ ದಾನ್ ಅಲ್ಲಿ 10 ಜನ ಡೈರೆಕ್ಟ್ ಮಾಡಿ, ಜೀವನ್ ದಾನ್ ನಲ್ಲಿ 10 ಜನ ಡೈರೆಕ್ಟ್, JDGP ಆಪ್ ಅಲ್ಲೂ 10 ಜನ ಡೈರೆಕ್ಟ್ ಆಗಿದ್ರೆ ನಿಮ್ಗೆ ಈ ಕಾರ್ಡ್ ಅನ್ನೋದು ಪಡಿಬಹುದು. ಈ ಕಾರ್ಡ್ ನೀವು ಪಡೆದಿದ್ದೀರಾ ಅಂದ್ರೆ ಅನಿವಾರ್ಯ ಏನಾದ್ರೂ ನಮ್ಮ ಸಂಸ್ಥೆಗೆ ಸೇರಿ 30 ದಿನಗಳ ನಂತರ ನಿಮ್ಮ ಏಜ್ 18ರಿಂದ 60 ಇದ್ದು ಅನಿವಾರ್ಯ ಡೆತ್ ಆಯ್ತು ಅಂದಾಗ ನಿಮ್ಗೆ 50,000 ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಿಮ್ಗೆ ಒಂದು ಪರಿಹಾರ ಅಂತ ಸಿಗತ್ತೆ. ಅರ್ಥ ಆಯ್ತಾ? ನಂತರ ನಮ್ಮ ಸಂಸ್ಥೆಯಲ್ಲಿ ಕೋಆರ್ಡಿನೇಟರ್ಸ್ ಅಂತ ಆಗ್ಬೋದು. ನೀವೇನಾದ್ರೂ ಮೆಂಬರ್ ಆಗಿದ್ರೆ ನೀವು ವಿಲೇಜ್ ಕೋಆರ್ಡಿನೇಟರ್ ಆಗ್ಬೋದು, ಬ್ಲಾಕ್ ಕೋಆರ್ಡಿನೇಟರ್ ಆಗ್ಬೋದು, ತಾಲೂಕು, ಡಿಸ್ಟಿಕ್, ಸ್ಟೇಟ್ ಮತ್ತೆ ನ್ಯಾಷನಲ್, ಈ ರೀತಿ ಹಲವಾರು ಕೋಆರ್ಡಿನೇಟರ್ ಒಂದು ಪದವಿ ಇದಾವೆ. ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಪ್ರಮೋಷನ್ ಅನ್ನ ಪಡಿಬಹುದು. ಪ್ರತಿಯೊಂದ್ರದ್ದು ಕ್ರೈಟೀರಿಯಾ ಏನಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಈ ರೀತಿ ಕ್ರೈಟೀರಿಯಾನ ನೀವು ಪಾಸ್ ಮಾಡ್ತಾ ಹೋದ್ರೆ ಅಂದ್ರೆ ಪ್ರತಿಯೊಂದಕ್ಕೂ ಪ್ರಮೋಷನ್ ಅನ್ನ ಪಡಿತಾ ಹೋಗ್ಬೋದು. ಓಕೆ. ಗೃಹ ಪ್ರವೇಶ ಯೋಜನೆ. ಸೊ ನಮ್ಮ ಸಂಸ್ಥೆಗೆ ಯಾರು ನಮ್ಮ ಸಂಸ್ಥೆಗೆ ಸೇರಿರ್ತಾರೆ, ಸೇರಿದ ನಂತರ JDGP ಆಪ್ ಅಲ್ಲಿ 236 ರೂಪಾಯಿ ಕೊಟ್ಟು ಅವರ ಒಂದು RT ನಂಬರ್ ಅಂತ ಬರುತ್ತೆ, ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಆಕ್ಟಿವೇಟ್ ಮಾಡ್ಕೊಂಡ ನಂತರ ನಿಮ್ಮ ಡೈರೆಕ್ಟ್ ಅಲ್ಲಿ 3 ಸದಸ್ಯರನ್ನ ತರಬೇಕು. ಅಂದ್ರೆ ಯಾರು ಜೀವನ್ ದಾನ್ ಅಲ್ಲಿ ಸೇರಿರ್ತೀರೋ ಅವ್ರನ್ನ 3 ಸದಸ್ಯರನ್ನ ಅವ್ರನ್ನೇ ಅಲ್ಲಿ ನೀವು ಡೈರೆಕ್ಟ್ ಅಲ್ಲಿ ಹಾಕೊಳ್ಳಿ. ಅಷ್ಟೇ, ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ಸೊ 3 ಸದಸ್ಯರು ಬಂದ ನಂತರ ನಿಮ್ಮ ಡೈರೆಕ್ಟ್ ಅಲ್ಲಿ 3 ಸದಸ್ಯರು ಬಂದ ನಂತರ ಅದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಯ್ತು. ನಂತರ ನಿಮ್ಮ ಒಂದು RT ನಂಬರ್ ಅನ್ನೋದ್ರಲ್ಲಿ ಒಂದು ಆಟೋ ಪೋಲ್ ಅಂಡರ್ ಅಲ್ಲಿ ಹೋಗಿ, ಸೊ ಟೋಟಲ್ 10 ಲೆವೆಲ್ಸ್ ಅಲ್ಲಿ 59,049 ಜನ ಬಂದ ನಂತರ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ 30ರಿಂದ 35 ಲಕ್ಷ ಬೆಳೆ ಬಾಳುವಂತ ಒಂದು ಮನೆಯನ್ನ ಕಟ್ಟಿಸಿ ಕೊಡ್ತಾರೆ. ನಿಮ್ದೇ ಆದ ಸೈಟ್ ಅಲ್ಲಿ ಕಟ್ಟಿಸ್ಕೊಡ್ತಾರೆ, ಇಲ್ಲಾಂದ್ರೆ ಒಂದು ಕಮ್ಯುನಿಟಿ, ಜೀವನ್ ದಾನ್ ಕಮ್ಯುನಿಟಿಯಲ್ಲಿ ಕೊಡ್ತಾರೆ, ಇಲ್ಲ ಒಂದು ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೊಡ್ತಾರೆ. ಸೊ 236 ರೂಪಾಯಿ ಕಟ್ಟಿದ್ರೆ 36 ರೂಪಾಯಿ ಬಂದು GST, ಇನ್ನ 100 ರೂಪಾಯಿ ಬಂದು ಲೆವೆಲ್ ರೆಫರಲ್ ಅಂತಂದು ಪ್ರತಿ ಒಂದು ಸೀನಿಯರ್ಸ್ಗೆ 10 ರೂಪಾಯಿ ಕಟ್ಟಾಗುತ್ತೆ ನಿಮ್ಮ ಒಂದು ಐಡಿಯಿಂದ. ಇನ್ನ 100 ರೂಪಾಯಿ ನಿಮ್ಮ ಮನೆಗೋಸ್ಕರ ಒಂದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ನಂತರ ಮನೆ ಸಿಗೋದು 3ರಿಂದ 4, 5 ವರ್ಷ ಆಗ್ಬಹುದು. ಅಲ್ಲಿವರೆಗೂ ನಾವೇನ್ ಮಾಡ್ತಾ ಇರ್ಬೇಕು ಸರ್? ಈ JDGP ಆಪ್ ಅಲ್ಲಿ ರೀಚಾರ್ಜ್ ಅಂತ ಮಾಡ್ಬೋದು. ಸೊ ಮೊಬೈಲ್ ರೀಚಾರ್ಜ್ ಆಗ್ಲಿ, ಫೋನ್ ರೀಚಾರ್ಜ್ ಆಗ್ಲಿ, ಟಿವಿ ರೀಚಾರ್ಜ್ ಆಗ್ಲಿ, ಅಥವಾ ಗ್ಯಾಸ್ ಬಿಲ್ ಕಟ್ಟೋದಿರ್ಲಿ, ಅಥವಾ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋದಿರ್ಲಿ, ಈ ರೀತಿ ಯುಟಿಲಿಟೀಸ್ ಬಳಕೆಯನ್ನ ಮಾಡ್ಬೋದು. ಸೊ ಅಲ್ಲಿಂದ ನಿಮ್ಗೆ ವರ್ಷಕ್ಕೆ 10ರಿಂದ 12 ಟ್ರಾನ್ಸಾಕ್ಷನ್ ಅನ್ನೋದಾಗುತ್ತೆ. ಸೊ ಆ ರೀತಿ ನಿಮ್ಮ ಒಂದು JDGP ಆಕ್ಟಿವ್ ಆಗಿರುತ್ತೆ. ಸೊ ನಿಮ್ಗೆ ಮನೆ ಪಡೆಯೋಕೆ ಪೂರ್ಣ ರೀತಿ ಬೆನಿಫಿಟ್ಸ್ ನಿಮ್ಮ ಹತ್ರ ಇರುತ್ತೆ, ರೈಟ್ಸ್ ಇರುತ್ತೆ. ಅರ್ಥ ಆಯ್ತಾ? ನಂತರ ನಮ್ಮ JDGP ಆಪ್ ಅಲ್ಲೂ ಇನ್ಕಮ್ ನೀವು ಪಡಿಬಹುದು. ಪ್ರತಿಯೊಬ್ಬ ಸದಸ್ಯರನ್ನ ನಿಮ್ಮ ಡೈರೆಕ್ಟ್ ಅಲ್ಲಿ 10 ಲೆವೆಲ್ ಅಲ್ಲಿ ಯಾರೇ ಒಬ್ರು ಸದಸ್ಯರು ನಿಮ್ಮ ಡೈರೆಕ್ಟ್ ಅಲ್ಲಿ ಬರ್ತಾ ಹೋದಂಗೆ ಪ್ರತಿಯೊಬ್ಬ ಸದಸ್ಯರಿಂದ ನಿಮಗೆ 10 ರೂಪಾಯಿ ಇನ್ಕಮ್ ಬರ್ತಾ ಹೋಗುತ್ತೆ. ನಿಮ್ಮ ಡೌನ್ಲೈನ್ ಅಲ್ಲಿ 10 ಲೆವೆಲ್ ಅಲ್ಲಿ ಯಾರೇ ಒಬ್ರು ಹೊಸಬ್ರು JDGP ಜಾಯಿನ್ ಆಗಿದ್ದಾರೆ, 236 ರೂಪಾಯಿ ಕಟ್ಟಿದ್ದಾರೆ ಅಂದ್ರೆ ಅವಾಗ ಅವ್ರ ಒಂದು 236 ರೂಪಾಯಿಂದ ನಿಮಗೆ 10 ರೂಪಾಯಿ ಸಿಗುತ್ತೆ. ಇದೇ ರೀತಿ ಇನ್ಕಮ್ ಅಲ್ಲಿ ನಾವು ಹತ್ತತ್ರ ಪ್ರತಿ ಮಂತ್ ಮೊಬೈಲ್ ರೀಚಾರ್ಜ್, ಟಿವಿ ರೀಚಾರ್ಜ್, ಎಲೆಕ್ಟ್ರಿಸಿಟಿ ಬಿಲ್ ರೀಚಾರ್ಜ್ ನಾವು ಇದರಿಂದಾನೇ ಮಾಡ್ತಾ ಇದೀವಿ. ಸೊ ಇದ್ರಿಂದ ನೀವು ಜೀವನದಾನಲ್ಲಿ ಏನ್ ಸದಸ್ಯರು ತಂದಿರ್ತೀರಾ ಅವ್ರನ್ನ ಡೈರೆಕ್ಟ್ ಆಗಿ ಸಾಕಾಗುತ್ತೆ. ಸೊ ನಿಮಗೆ ಗೊತ್ತಿಲ್ಲದಲೆ ಹತ್ತತ್ರ 1,000-1,500 ರೂಪಾಯಿವರೆಗೂ ಇಲ್ಲಿ ನೀವು ಇನ್ಕಮ್ ಮಾಡ್ಬೋದು ಮಂತ್ಲಿ. ನಂತರ ರೀಚಾರ್ಜ್ ಕಮಿಷನ್ ಅಂದ್ರೆ ನಿಮ್ಮ ಡೌನ್ಲೈನ್ 10 ಲೆವೆಲ್ ಅಲ್ಲಿ ಯಾರೇ ಒಬ್ರು ಸದಸ್ಯರು ರೀಚಾರ್ಜ್ ಮಾಡಿದ್ರು ಪ್ರತಿಯೊಬ್ಬ ಒಂದು ರೀಚಾರ್ಜ್ ಇಂದ 1.62% ವರೆಗೂ ನಿಮ್ಗೆ ರೀಚಾರ್ಜ್ ಕಮಿಷನ್ ಸಿಗುತ್ತೆ. ಜೊತೆಗೆ ಫೋನ್ ಪೇ, ಗೂಗಲ್ ಪೇ ಅಲ್ಲಿ ರೀಚಾರ್ಜ್ ಮಾಡಿದ್ರೆ ನಿಮ್ಮ ರೀಚಾರ್ಜ್ ವ್ಯಾಲ್ಯೂಕ್ಕಿಂತ 2ರಿಂದ 3 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾರೆ. ಇಲ್ಲಿ ರೀಚಾರ್ಜ್ ವ್ಯಾಲ್ಯೂಕ್ಕಿಂತ 2ರಿಂದ 3 ರೂಪಾಯಿ ಕಡಿಮೆ ತಗೋತಾರೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ರೀಚಾರ್ಜ್ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ ಇದೆ. ನಂತರ ರೀಪರ್ಚೇಸ್ ಇನ್ಕಮ್, ಇಲ್ಲಿಂದ ನೀವು ಒಂದು ಮಂತ್ಲಿ ಸ್ಯಾಲ್ರಿ ರೀತಿ ಒಂದು ಒಳ್ಳೆ ಇನ್ಕಮ್ ನೋಡ್ಬೋದು. ಯಾವ ರೀತಿ ಅಂದ್ರೆ ನಿಮ್ಮ ಹತ್ರ ಒಂದು ಸ್ಕಿಲ್ ಇದೆ ಅಥವಾ ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಅಲ್ಲಿ ಇರುವಂತ ಐಟಮ್ ಅನ್ನ JDGP ಆಪ್ ಮೂಲಕ ನಿಮ್ಮ ಬಿಸ್ನೆಸ್ ಅನ್ನ ಇಲ್ಲಿ ಲಿಂಕ್ ಮಾಡಬಹುದು.
ನಿಮ್ದೊಂದು ರೈಸ್ ಬಿಸ್ನೆಸ್ ಇದೆ, ಅಥವಾ ಊದ್ಬತ್ತಿ ಬಿಸ್ನೆಸ್ ಇದೆ, ಕ್ಯಾಂಡಲ್ ಬಿಸ್ನೆಸ್ ಇದೆ, ಅಥವಾ ಸ್ವೆಟರ್ ಬಿಸ್ನೆಸ್ ಇದೆ ಅಂದಾಗ ನಿಮ್ಮ ಒಂದು ಐಟಮ್ ಅನ್ನ JDGP ಆಪ್ ಅಲ್ಲಿ ಲಿಸ್ಟ್ ಮಾಡಬಹುದು. ಸೊ ಯಾವ ಒಂದು ವ್ಯಕ್ತಿ JDGP ಆಪ್ ಅಲ್ಲಿ ಬಂದು ನಿಮ್ಗೆ ನಿಮ್ಮ ಒಂದು ಐಟಮ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಅಲ್ಲಿಂದ ನಿಮ್ಮ ಒಂದು ಐಟಮ್ ನಿಮ್ಮಿಂದ ಕಲೆಕ್ಟ್ ಮಾಡ್ಕೊಂಡು ಆ ಒಂದು ವ್ಯಕ್ತಿಗೆ ತಲುಪಿಸ್ತಾರೆ. ಸೊ ಆ ರೀತಿ ನಿಮ್ಮ ಒಂದು ಐಟಮ್ ಅನ್ನು ಇಲ್ಲಿ ಲಿಸ್ಟ್ ಮಾಡಬಹುದು. ಆಲ್ರೆಡಿ ಸಾಕಷ್ಟು ಐಟಮ್ಸ್ ಕೂಡ ಇದೆ. ನೀವು ನಿಮ್ಮ ಡೌನ್ಲೈನ್ ಅಲ್ಲಿ 10 ಲೆವೆಲ್ ಅಲ್ಲಿ ಯಾರೇ ಒಬ್ಬ ಸದಸ್ಯರ ಆ ಐಟಮ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಐಟಮ್ ವ್ಯಾಲ್ಯೂನ 1% ನಿಮ್ಗೆ ರೀಪರ್ಚೇಸ್ ಇನ್ಕಮ್ ಅಂತ ಸಿಗತ್ತೆ. ಅಂದ್ರೆ ಅವರು ಅವತ್ ಮಾಡಿದ್ರು ನಿಮಗೆ ಸಿಗುತ್ತೆ 1%, ಮತ್ತೆ ಇನ್ನೊಂದ್ ದಿವಸ ಪರ್ಚೇಸ್ ಮಾಡಿದ್ರು ನಿಮಗೆ 1% ಸಿಗುತ್ತೆ. ಲೈಫ್ ಟೈಮ್ ಆ ಒಬ್ಬ ವ್ಯಕ್ತಿನೇ ದಿನ ಪರ್ಚೇಸ್ ಮಾಡಿದ್ರು ಆ ವ್ಯಕ್ತಿ ಎಷ್ಟು ಪರ್ಚೇಸ್ ಮಾಡಿದ್ರೆ ಅದ್ರ 1% ನಿಮಗೆ ಸಿಗುತ್ತೆ. ಅಂದ್ರೆ 10 ಲೆವೆಲ್ ಇಂದ ನಿಮ್ಗೆ ಎಷ್ಟೇ ರೂಪಾಯಿದು ಡೈಲಿ ಪರ್ಚೇಸ್ ಆದ್ರೂ ಡೈಲಿ 1% ಇನ್ಕಮ್ ಬರ್ತಾನೆ ಇರುತ್ತೆ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 5ನೇ ಲೆವೆಲ್ 5ನೇ ಲೆವೆಲ್ ಬಂದು 1 ಲಕ್ಷ ಜನ ನಿಮ್ಮಲ್ಲಿ ಬಂದಿರ್ತಾರೆ. 5ನೇ ಲೆವೆಲ್ ಅಲ್ಲಿ 1 ಲಕ್ಷ ಜನದಲ್ಲಿ ಪ್ರತಿ ತಿಂಗಳು ಬರೀ 20,000 ಜನ ಈ ಆಪ್ ಮೂಲಕ ಪರ್ಚೇಸ್ ಮಾಡ್ತಾರೆ ಅಂದ್ಕೊಳ್ಳೋಣ. ಓಕೆ, 20,000 ಜನ ಒಂದು ಬಾರಿ ಅಷ್ಟೇ, ತಿಂಗಳಿಗೆ ಒಂದು ಬಾರಿ 20,000 ಜನ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಬರೀ 300 ರೂಪಾಯಿ ಪರ್ಚೇಸ್ ಮಾಡಿದ್ರು ಅದ್ರಲ್ಲಿ 1% ಅಂದ್ರೆ ಎಷ್ಟಾಯ್ತು? 20,000 ಜನಕ್ಕೆ 60,000 ರೂಪಾಯಿ ಆಯ್ತು. ಅರ್ಥ ಆಯ್ತಾ? ಸೊ ಈ ರೀತಿ ನಿಮ್ಮ ಅಂಡರ್ ಅಲ್ಲಿ ಒಂದು ಒಳ್ಳೆ ಟೀಮ್ ಬರ್ಬೇಕು. ಆ ರೀತಿ ನೀವು ಏನ್ ಜೀವಂತನಲ್ಲಿ ಬರ್ತಾರೆ ಅವ್ರನ್ನು ಖಂಡಿತ ಹಾಕಿ, ನಂತರ ಬೇರೆಯವ್ರನ್ನು ಹಾಕಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ರೀತಿ ಪರ್ಚೇಸ್ ಮಾಡ್ತಾರೋ ಅದೇ ರೀತಿ ಪ್ಲಾಟ್ಫಾರ್ಮ್ ಇದು ಕೂಡ ಮುಂದಿನ ದಿನಗಳಲ್ಲಿ ಆಗತ್ತೆ. ಅವಾಗ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ನಿಮ್ ಡೌನ್ಲೈನ್ ನಲ್ಲಿ ಇರುವಂತ ಯಾರೇ ವ್ಯಕ್ತಿ ಪರ್ಚೇಸ್ ಮಾಡಿದ್ರು ನಿಮ್ಗೆ 1% ಸಿಗುತ್ತೆ. ಬರೀ 5 ಲೆವೆಲ್ ವರ್ಗು ನೀವು ಕಂಪ್ಲೀಟ್ ಆಗಿ 1 ಲಕ್ಷ ಜನ ಅಂತಂದ್ರು ಸಾಕು. ಈ ಪ್ಲಾಟ್ಫಾರ್ಮ್ ಅವ್ರು ಇಷ್ಟಪಟ್ಟು 1 ಲಕ್ಷ ಜನದಲ್ಲಿ ಬರೀ 20,000 ಜನ ಪರ್ಚೇಸ್ ಮಾಡಿದ್ರು. ಆ 20,000 ಜನದಿಂದ ಬರೀ 3 ರೂಪಾಯಿ ಒಬ್ಬೊಬ್ಬರಿಂದ ಬಂದ್ರು, ಅಂದ್ರೆ 300 ರೂಪಾಯಿ ಪರ್ಚೇಸ್ ಮಾಡಿ ಬರೀ 3 ರೂಪಾಯಿ ಬಂದ್ರು ನಿಮ್ಗೆ 60,000 ರೂಪಾಯಿವರೆಗೂ ಒಂದು ತಿಂಗಳಲ್ಲಿ ನೀವು ಇಲ್ಲಿಂದ ಅರ್ನ್ ಮಾಡೋದಕ್ಕೆ ಅವಕಾಶ ಇದೆ. ನಂತರ ಜೀವನ್ ದಾನ್ ಪ್ರಾಜೆಕ್ಟ್ಸ್ 15 ರೀತಿಯಾದ ಪ್ರಾಜೆಕ್ಟ್ಸ್ ಇದಾವೆ. 15ರಲ್ಲಿ 3 ಇಂಪಾರ್ಟೆಂಟ್ ಮೇಜರ್ ಪ್ರಾಜೆಕ್ಟ್ಸ್ ಅಂತಾನೆ ಹೇಳ್ಬೋದು. ಇನ್ನೆಲ್ಲವೂ ಇನ್ನು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದೆ. ಈ 3 ಪ್ರಾಜೆಕ್ಟ್ಸ್ ಈಗ ರನ್ ಆಗಕ್ ಸ್ಟಾರ್ಟ್ ಆಗಿ ಹತ್ತತ್ರ ಒಂದು 5-6 ಮಂತ್ಸ್ ಆಗಿದೆ. ಅರ್ಥ ಆಯ್ತಾ? ಸೊ ಆಲ್ರೆಡಿ ಸಾಕಷ್ಟು ಟೀಮ್ಸ್ ಬಂದಿದ್ದಾವೆ. ಕರ್ನಾಟಕದಲ್ಲಿ 7 ಟೀಮ್ ಇದಾವೆ ಬ್ಯಾಕ್ ಪ್ರಾಜೆಕ್ಟ್ ನಾವು. ಸೊ ಈ 3 ಪ್ರಾಜೆಕ್ಟ್ ಯಾವ್ಯಾವ್ದು ಅಂತ ಹೇಳೋದಾದ್ರೆ ಬ್ಯಾಕ್ ಪ್ರಾಜೆಕ್ಟ್, ಬ್ರೇಸ್ಲೆಟ್ ಪ್ರಾಜೆಕ್ಟ್ ಮತ್ತೆ ಪಾಠಶಾಲಾ ಪ್ರಾಜೆಕ್ಟ್. ಬ್ಯಾಕ್ ಪ್ರಾಜೆಕ್ಟ್ ಹೇಗೆ ಅಂದ್ರೆ ಒಬ್ರು ಲೀಡರ್ ಜವಾಬ್ದಾರಿ ತಗೋಬೇಕು. ಆ ಲೀಡರ್ ಅಂಡರ್ ಅಲ್ಲಿ 15 ಜನ ಈ ಸಂಸ್ಥೆಗೆ ಒಂದು ಪ್ರಾಜೆಕ್ಟಿಗೆ ಟೀಮ್ ಮಾಡ್ಕೋಬೇಕು. 15 ಜನದ ಒಂದು ಟೀಮ್. 15 ಜನ ಬ್ಯಾಕ್ ಪ್ರಾಜೆಕ್ಟಿಗೆ ಒಬ್ಬೊಬ್ರು 3,000 ರೂಪಾಯಿ ನಂಗೆ ಕೊಟ್ರೆ ಟೋಟಲ್ 15 ಜನರಿಂದ 45,000 ರೂಪಾಯಿ ಕಲೆಕ್ಟ್ ಆಗುತ್ತೆ. ಓಕೆ, ಪ್ರತಿಯೊಬ್ರು ಕಟ್ಟಿರೋಂತ 3,000 ರೂಪಾಯಿ ಅನ್ನೋದು ಯಾವುದೇ ಒಂದು ಕ್ಷಣದಲ್ಲಿ ನೀವು ಸಂಸ್ಥೆ ಒಂದು ಬ್ಯಾಕ್ ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ದು ಯಾವುದೋ ಒಂದು ತಿಂಗಳ ನಂತರ, ಸೊ 1 ತಿಂಗಳ ನಂತರ ಯಾವಾಗ್ಲೇ ನನಗೆ ಆಗಲ್ಲ ಸರ್, ನನಗೆ ಈ ಕೆಲಸ ನನಗೆ ಒಂದು ಆರೋಗ್ಯ ಸಮಸ್ಯೆ ಇದೆ ಅಥವಾ ನಾನು ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ, ನನ್ಗೆ ಈ ಕೆಲಸ ಮಾಡೋದಕ್ಕಾಗಲ್ಲ, ಸೊ ನಾನು ಬಿಡ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಗೆ ನೀವು ಕೊಟ್ಟಿರುವಂತ ದುಡ್ಡನ್ನ ರಿಟರ್ನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ 15 ಜನದ ಒಂದು ತಂಡ ಮಾಡಿದ್ರಿ ಅಂದ್ರೆ ಮೆಟೀರಿಯಲ್ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಸೊ ಇಷ್ಟು ದಿನ 30 ಜನದ್ ಮಾಡ್ತಾ ಇದ್ರಿ, ಅದು ಬೇಡ, 15 ಜನದ್ ಮಾಡಿ ಅಂತ ನನ್ನ ಸಜೆಷನ್. ಸೊ 15 ಜನದ್ ಮಾಡಿದ್ರೆ ಮೆಟೀರಿಯಲ್ ಜಾಸ್ತಿ ಸಿಗುತ್ತೆ, ಜೊತೆಗೆ 3,000 ರೂಪಾಯಿ ಒಬ್ಬೊಬ್ಬರಿಂದ ಕೊಡ್ಬೇಕಾಗುತ್ತೆ. ಟೋಟಲ್ 15 ಜನರಿಂದ 45,000 ರೂಪಾಯಿ. 3,000 ರೂಪಾಯಿ ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ, ಒಂದು ಪರ್ಫೆಕ್ಟ್ ನಂಬರ್ ಅಂತ ಸಜೆಸ್ಟ್. ಓಕೆ, ಸೊ ಒಂದು 3,000 ರೂಪಾಯಿ 15 ಜನ ಕೊಟ್ರೆ 45,000 ರೂಪಾಯಿ ನಮ್ಮ ಸಂಸ್ಥೆಗೆ ಡೆಪಾಸಿಟ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಕರೆಕ್ಟ್ 15 ದಿನದಿಂದ ಮ್ಯಾಕ್ಸಿಮಮ್ 30 ದಿನ ಇಷ್ಟರಲ್ಲಿ ನಿಮ್ಗೆ ಮೊದಲನೇ ಬಾರಿ ಮೆಟೀರಿಯಲ್ ಸಿಗುತ್ತೆ 2,000 ಬ್ಯಾಗ್. ಆ ಬ್ಯಾಗ್ಸಿಗೆ ಪ್ರತಿ ಬ್ಯಾಗಿಗೆ ನೀವು ಹೊಲ್ದಾಗೆ ನಿಮಗೆ 2 ರೂಪಾಯಿ ಸಿಗುತ್ತೆ, ನಿಮ್ಮ ಲೀಡರ್ಗೆ 30 ಪೈಸೆ ಸಿಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಒಂದು ಬ್ಯಾಗ್ ಪ್ರಾಜೆಕ್ಟ್ ಅನ್ನೋದು ರನ್ ಆಗುತ್ತೆ. ಆ ಬ್ಯಾಗ್ಸ್ ಅನ್ನ ನೀವು ಹೊಲ್ದು ನೀಟಾಗಿ ಕಳ್ಸಿದೀರ ಅಂದ್ರೆ ಮತ್ತೆ 2ನೇ ಲಾಟ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರುತ್ತೆ. 2,000ಕ್ಕಿಂತ 3,000 ಬ್ಯಾಗ್ ಆಗುತ್ತೆ ಅವಾಗ ಸೆಕೆಂಡ್ ಲಾಟ್ ಬಂದು. ಅವಾಗ 3,000 ಬ್ಯಾಗಿಗೆ ನೀಟಾಗಿ ಹೊಲಿದ್ರೆ ಮತ್ತೆ ನೆಕ್ಸ್ಟ್ ಲಾಟ್ ಬರುತ್ತೆ. ಅದು ಲೀಡರ್ ಅನ್ನೋ ಕೋಆರ್ಡಿನೇಷನ್ ಜಾಸ್ತಿ ಇರ್ಬೇಕು. ಇಲ್ಲಿ ಲೀಡರ್ ಆದವ್ರಿಗೆ ಹಿಂದಿ ಬರ್ಬೇಕು, ಸಂಸ್ಥೆ ಜೊತೆ ಮಾತಾಡ್ಬೇಕು. ಅವ್ರು ಹಿಂದಿ ಬರ್ಲಿಲ್ಲ ಅಂದ್ರೂ ಆ ಒಂದು ತಂಡ ಏನ್ ತಂದಿರ್ತಾರೋ ಅವ್ರಲ್ಲಾದ್ರೂ ಒಬ್ರು ಬರ್ಬೇಕು. ಅರ್ಥ ಆಯ್ತಾ? ಆ ಒಂದು ತಂಡದಿಂದ 15 ಜನ ಇದ್ದು ಆ ಒಂದು ಲೀಡ್ರು 16 ಜನದಲ್ಲಿ ಒಬ್ರಿಗಾದ್ರೂ ಹಿಂದಿ ಬಂದ್ರು ಸಾಕು, ಇಲ್ಲ ಅವ್ರ ಪರಿಚಯದಲ್ಲಿ ಒಬ್ರು ಇದ್ರು ಸಾಕು. ಅವ್ರ ಒಟ್ಟಿಗೆ
ಮೆಟೀರಿಯಲ್ ಕ್ಲಿಯರ್ ಆಯ್ತಾ, ಹೊಲ್ದಿದ್ದೀರಾ? ಸೊ ಸಂಸ್ಥೆ ಈಗ ಅದನ್ನ ಡಿಸ್ಪ್ಯಾಚ್ ಮಾಡಿಸ್ಬೇಕಾ? ಸೊ ಸಂಸ್ಥೆಗೆ ಒಂದ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ನಂಬರ್. ಆ ಫೋನಿಗೆ ಫೋನ್ ಮಾಡಿ, ಈ ರೀತಿ ಮೆಟೀರಿಯಲ್ ರೆಡಿ ಆಗಿದೆ, ಬ್ಯಾಗ್ ರೆಡಿ ಮಾಡಿದೀವಿ, ಮೆಟೀರಿಯಲ್ ನ ಡಿಸ್ಪ್ಯಾಚ್ ಮಾಡಿಸಿ, ಡೆಲಿವರಿ ಹುಡ್ಗನ್ ಕಳಿಸಿ ಅಂತ ನೀವು ಹೇಳ್ಬೇಕಾಗತ್ತೆ. ಸೊ ಇಷ್ಟು ಜನ ಇಷ್ಟಿಷ್ಟು ಹೊಲ್ದಿದ್ದಾರೆ, ಅವರ ಡೀಟೇಲ್ಸ್ ಅಂತ ನೀವು ಬರ್ದಿಟ್ಟಿರ್ತೀರಾ, ಅವನ್ನ ಸಂಸ್ಥೆಗೆ ತಲುಪಿಸ್ಬೇಕಾಗುತ್ತೆ. ಅಂದ್ರೆ ಫೋಟೋ ಹೊಡೆದು ಕಳಿಸ್ಬೇಕಾಗುತ್ತೆ ವಾಟ್ಸಪ್ ಅಲ್ಲಿ. ಅವಾಗ ಅವ್ರಿಗೆ ಒಂದು ಪೇಮೆಂಟ್ ಅನ್ನೋದು ಲೀಡರ್ಗೆನೆ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಆ ದುಡ್ಡನ್ನ ನೀವು ಕೆಲಸ ಮಾಡಿರೋ ಅಂತವ್ರಿಗೆ, ನಿಮ್ಮ ಟೀಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ನಿಮ್ಮ ಜವಾಬ್ದಾರಿ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ಟೀಮ್ ಅನ್ನ ರಚನೆ ಮಾಡಿ ರನ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್, ಬ್ರೇಸ್ಲೆಟ್ ಪ್ರಾಜೆಕ್ಟ್. ಬ್ರೇಸ್ಲೆಟ್ ಪ್ರಾಜೆಕ್ಟ್ ಅಷ್ಟೇ, ಪ್ರತಿ ಒಬ್ಬ ಸದಸ್ಯರಿನಿಂದ ನೋಡಿ, 15 ಜನರ ತಂಡ ಮಾಡಿದ್ರಿ ಅಂದ್ರೆ ಇಲ್ಲಿ ಟೋಟಲ್ 30,000 ರೂಪಾಯಿ ಕೊಡ್ಬೇಕು. ಅಂದ್ರೆ ಒಬ್ಬೊಬ್ರು 1,500 ರೂಪಾಯಿ ಬ್ರೇಸ್ಲೆಟ್ ಪ್ರಾಜೆಕ್ಟ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ಮೊದ್ಲು ಹೇಳ್ದಾಗೆ ಡೆಪಾಸಿಟ್ ಅನ್ನೋದು ರಿಟರ್ನಬಲ್. ಸೊ ಅವ್ರೇನಾದ್ರೂ ಕೆಲಸ ಬಿಡ್ತಾ ಇದೀವಿ ಅಂತಂದ್ರೆ ಅವಾಗ ಆ ಒಂದು ಕಟ್ಟಿರೋ ಅಮೌಂಟ್ ರಿಟರ್ನ್ ಆಗುತ್ತೆ ಅವರಿಗೆ. ನಂತರ ಟೋಟಲ್ 30,000 ರೂಪಾಯಿ 15 ಜನರಿಂದ ಕಲೆಕ್ಟ್ ಮಾಡಿ ನಮ್ಮ ಸಂಸ್ಥೆಗೆ ಡೆಪಾಸಿಟ್ ಮಾಡಿದ್ದೀರಾ ಅಂದ್ರೆ, ಸೊ ಆವಾಗ ಅವರ ಒಂದು ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್, ಆಧಾರ್ ಡೀಟೇಲ್ಸ್ ಮತ್ತೆ ಬೇಸಿಕ್ ಫೋನ್ ನಂಬರ್, ಈ ರೀತಿ ಬೇಸಿಕ್ ಡೀಟೇಲ್ಸ್ ಅನ್ನ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿ ಅವ್ರ ಫೋಟೋ ಅಂತ ಹಾಕಿ ನಮ್ಮ ಸಂಸ್ಥೆಗೆ ಅವ್ರ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಯಾವುದೇ ಪ್ರಾಜೆಕ್ಟ್ ಇರಲಿ ಕೊಡ್ಬೇಕಾಗುತ್ತೆ. ಕೊಟ್ಟ ನಂತರ ಕರೆಕ್ಟ್ ಡೆಪಾಸಿಟ್ ಮಾಡಿದ ನಂತರ JDGPay ಮೂಲಕ 30,000 ರೂಪಾಯಿ ಡೆಪಾಸಿಟ್ ಮಾಡಿದ ನಂತರ ನಮ್ಮ ಸಂಸ್ಥೆ ಕಡೆಯಿಂದ 1 ತಿಂಗಳಿಗೆ, ಮೊದಲನೇ ಲಾಟ್ ಬಂದು 1 ತಿಂಗಳವರೆಗೂ ಟೈಮ್ ತಗೊಳುತ್ತೆ, 15 ದಿವಸದಿಂದ 1 ತಿಂಗಳು. ಸೊ ಅವಾಗ ಮೊದಲನೇ ಲಾಟ್ ಬಂದು ಸ್ಯಾಂಪಲ್ ರೀತಿ ಬರುತ್ತೆ, ಅದನ್ನ ನೀಟಾಗಿ ಮಾಡಿ ತಯಾರು ಮಾಡಿ ಕಳ್ಸಿದೀರಾ ಅಂದ್ರೆ, ಸೊ ಅವಾಗ ನಿಮ್ಗೆ ಒಂದು ನಾಲೆಡ್ಜ್ ಇದೆ, ಚೆನ್ನಾಗಿ ಮಾಡ್ತೀರಾ ಅಂತಂದು ಫಸ್ಟ್ ಆ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡ್ಬಿಟ್ಟು ಕರೆಕ್ಟ್ ಇದೆ, ಚೆನ್ನಾಗಿದೆ, ನೀವು ಬ್ರಾಸ್ಲೆಟ್ಸ್ ಚೆನ್ನಾಗಿದಾವೆ ಅಂತಂದು ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಲಾಟ್ಸ್ ಜಾಸ್ತಿ ಬರುತ್ತೆ. ಸೊ ಈ ರೀತಿ ಸೈಕಲ್ ಅನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಲೀಡರ್ ಆದವರು. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಬ್ರಾಸ್ಲೆಟ್ಗೆ, ಪ್ರತಿಯೊಂದು ಬ್ರಾಸ್ಲೆಟ್ ನೀವು ತಯಾರು ಮಾಡೋದಕ್ಕೆ ₹1 ನಿಮಗೆ ಸಿಗುತ್ತೆ, 30 ಪೈಸೆ ಲೀಡರ್ಗೆ ಸಿಗುತ್ತೆ. ಅರ್ಥ ಆಯ್ತಾ? ನಂತರ ಪಾಠಶಾಲಾ ಪ್ರಾಜೆಕ್ಟ್ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಒಂದು 30 ಜನ ಮಕ್ಕಳು 1ನೇ ತರಗತಿಯಿಂದ 5ನೇ ತರಗತಿ ಓದ್ತಿರ್ತಾರೆ. ಅಂತ ಮಕ್ಕಳಿಗೆ ದಿನ ಪಾಠ ಹೇಳ್ತೀರಾ, ಟ್ಯೂಷನ್ ಮಾಡ್ತೀರಾ 1 ಅವರ್ ಆರ್ 2 ಅವರ್ಸ್ ಅಂತ ಅಂದಾಗ ಪ್ರತಿ ತಿಂಗಳಿಗೆ ನಿಮ್ಗೆ ಗೌರವ ಧನ ಅಂತಂದು ₹1,500 ಸಿಗುತ್ತೆ. ಇದ್ರ ಜೊತೆಗೆ ನೀವು ಆ 30 ಮಕ್ಕಳಿಗೆ ಪಾಠ ಮಾಡೋದ್ರ ಜೊತೆಗೆ ಆ ಒಂದು ಮಕ್ಕಳ ತಂದೆ ತಾಯಿಗೆ ನಮ್ಮ ಸಂಸ್ಥೆ ಬಗ್ಗೆ ತಿಳಿಸಿದ್ದೀರಾ ಅಂದ್ರೆ, ನಮ್ಮ ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನ ತಿಳಿಸಿದ್ದೀರಾ ಅಂದ್ರೆ, ಅಲ್ಲಿಂದ ಕೂಡ ಒಂದು ಒಳ್ಳೆ ತಂಡ ಬರುತ್ತೆ ನಿಮ್ಗೆ. ಒಂದು 30 ರಿಂದ 60 ಜನರ ತಂಡ ಬರುತ್ತೆ. ಆಗ ನೀವು ಒಂದು ಇನ್ಕಮ್ ಅನ್ನ ಕೂಡ ಅಲ್ಲಿಂದ ಜನರೇಟ್ ಆಗತ್ತೆ. ಅರ್ಥ ಆಯ್ತಾ? ಈ ರೀತಿ ಕೂಡ ನೀವು ಆಲೋಚನೆ ಮಾಡಿ ಟೀಮ್ ಅನ್ನ ತರಬಹುದು. ನಂತರ ಬ್ಯಾಗ್ ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಬ್ಯಾಗ್ಸ್ ಅನ್ನ ತಯಾರಾಗಿರುತ್ತೆ. ಆ ಬ್ಯಾಗ್ಸ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾರೆ ಅಂದ್ರೆ ಎಲ್ಲಿಗೆ ಮಾಡ್ತಾರೆ ಗೊತ್ತಾ? ಡೆಲಿವರಿ ಏಜೆನ್ಸಿ ಮೂಲಕ ಹುಡುಗ ಬಂದು ಬ್ಯಾಗ್ ತಗೋತಾನೆ. ಆ ಬ್ಯಾಗ್ ಅನ್ನ ಸುತ್ತಮುತ್ತ ಯಾರು ಆರ್ಡರ್ ಮಾಡಿರ್ತಾರೋ ಅಂತವ್ರಿಗೆ ತಗೊಂಡೋಗಿ ಕೊಡ್ತಾನೆ. ಕನಿಷ್ಠ 100 ಬ್ಯಾಗ್ ಆರ್ಡರ್ ಮಾಡಿರ್ತಾರ ಅವರು, ಆ 100 ಬ್ಯಾಗ್ ಅನ್ನ ಅವ್ರಿಗೆ ಕೊಡ್ತಾರೆ. ಈ ರೀತಿ ನೀವು ಕೂಡ ಬ್ಯಾಗ್ಸ್ ಅನ್ನ ಪರ್ಚೇಸ್ ಮಾಡಿ ಆ ಬ್ಯಾಗ್ಸ್ ಅನ್ನ ಒಂದು ಏರಿಯಾಗೆ ಹೋಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಅವರಿಗೆ ಸಲಹೆ ಕೊಟ್ರೆ, ನಮ್ಮ ಸಂಸ್ಥೆ ಬಗ್ಗೆನೂ ಆಗ ತಿಳಿಸಿದ್ರೆ, ಆ ಒಂದು ಬ್ಯಾಗ್ ಅಲ್ಲಿ ಒಂದು ಸಣ್ಣ ಪಾಪ್ಲೇಟೋ ಅಥವಾ ಕಾರ್ಡೋ ಇಟ್ರೆ, ನಮ್ಮ ಸಂಸ್ಥೆ ಬಗ್ಗೆ ಡೀಟೇಲ್ಸ್ ಹಾಕಿ ನಿಮ್ಮ ಹೆಸರು ಹಾಕಿ ನಿಮ್ ಫೋಟೋ ಹಾಕಿದ್ರೆ, ಅವಾಗ ಅಲ್ಲಿಂದ ಕೂಡ ನಿಮ್ಗೆ ಟೀಮ್ ಅನ್ನೋದು ಜನರೇಟ್ ಆಗುತ್ತೆ. ಒಂದು 100 ಜನಕ್ಕೆ ಬ್ಯಾಗ್ ಕೊಟ್ಟಿದ್ದೀರಾ ಅಂದ್ರೆ ಕನಿಷ್ಠ 10 ರಿಂದ 20 ಜನ ಜಾಯ್ನ್ ಆದ್ರು ನಿಮ್ಮ ತಂಡಕ್ಕೆ, ಅಲ್ಲಿಂದಾನೇ ಒಂದು ವ್ಯಾಲ್ಯೂಬಲ್ ಟೀಮ್ ಆಗುತ್ತೆ, ವ್ಯಾಲ್ಯೂಬಲ್ ಇನ್ಕಮ್ ಜನರೇಟ್ ಆಗುತ್ತೆ ನಿಮ್ಗೆ. ಅರ್ಥ ಆಯ್ತಾ? ನಂತರ ಇದ್ರಲ್ಲಿ ಫ್ಯೂಚರ್ ಪ್ರಾಜೆಕ್ಟ್ಸ್ ಇವೆಲ್ಲ ನೋಡಿ, ಹೆಲ್ತ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ಚಿಲ್ಡ್ರನ್ ರೈಟ್ಸ್, ಸೇವ್ ವಾಟರ್, ಸ್ಟಾರ್ಟ್ಅಪ್ ಇಂಡಿಯಾ, ನ್ಯೂ ಇನ್ನೋವೇಶನ್, ಜೆಂಡರ್ ಇನ್ಇಕ್ವಾಲಿಟಿ, ಎಂಪ್ಲಾಯ್ಮೆಂಟ್, ವುಮೆನ್ ಎಂಪವರ್ಮೆಂಟ್, ಕ್ಲೀನ್ ಇಂಡಿಯಾ, ಇವೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್. ಅದರಲ್ಲಿ ಎಜುಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾವ ಮಕ್ಕಳು 10 ಬಾರಿ ಬಂದಿರುವಂತ ಹಣನ ಬಳಸ್ಕೊಂಡಿರ್ತಾರೆ ಸಮೃದ್ಧಿ ಅಂಡರ್ ಅಲ್ಲಿ, ಅವರನ್ನ ಒಂದು ಚೆನ್ನಾಗಿ ಓದುವಂತ ಮಕ್ಕಳನ್ನ ಅಥವಾ ಇಯರ್ಲಿ ಒಂದು 100 ಮೆಂಬರ್ಸ್ ಅನ್ನ ಮಾತ್ರ ಚೂಸ್ ಮಾಡ್ತಾರೆ. ಒಂದು 100 ಮೆಂಬರ್ಸ್ ಅನ್ನ ಚೂಸ್ ಮಾಡಿ, ಯಾವ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರ ಅಂತ ಮಕ್ಕಳನ್ನ ಚೂಸ್ ಮಾಡಿ, 10 ಬಾರಿ ಬಂದಿರುವಂತ ಹಣನ ಬಳಸ್ಕೊಂಡಿರುವಂತ ಮಕ್ಕಳು, ಚೆನ್ನಾಗಿ ಓದ್ತಿದ್ದು ಅಂತ ಮಕ್ಕಳನ್ನ ಚೂಸ್ ಮಾಡಿ, ಅವರ ಒಂದು ಪೂರ್ತಿ ಎಜುಕೇಶನ್ ಮುಗಿಯೋವರೆಗೂ, ಅವರ ಒಂದು ಸಕ್ಸಸ್ ಪಡೆಯೋವರೆಗೂ ನಮ್ಮ ಸಂಸ್ಥೆ ಪೂರ್ಣ ರೀತಿಯಲ್ಲಿ ಅವರಿಗೆ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿಸೋ ಜವಾಬ್ದಾರಿ ನಮ್ಮ ಸಂಸ್ಥೆ ತಗೊಳುತ್ತೆ. ಇದು ಎಜುಕೇಶನ್ ಅಂಡರ್ ಅಲ್ಲಿ. ಇನ್ನೊಂದು UMCA ಯೂನಿವರ್ಸಿಟಿ ಅಂತ ಬರೋದಿದೆ, ಪ್ರತಿ ಸ್ಟೇಟ್ಗೆ ಒಂದೊಂದಿರುತ್ತೆ. ಸೊ ಇದು ಕೂಡ ಎಜುಕೇಶನ್ ಅಂಡರ್ ಅಲ್ಲಿ ಯೂನಿವರ್ಸಿಟೀಸ್ ಫಾರ್ಮ್ ಆಗುತ್ತೆ. ನಂತರ ಇನ್ನೊಂದು ಎಜುಕೇಶನ್ ಅಂಡರ್ ಅಲ್ಲಿ ಅಂದ್ರೆ
UMCA ಉಡಾನ್. ಉಡಾನ್ ಅನ್ನೋದು ವೆಬ್ಸೈಟ್ ಇದೆ, ಮತ್ತೆ ಆಪ್ ಕೂಡ ಇದೆ ನಮ್ಮ ಸಂಸ್ಥೆದೆ. ಸೊ ಅಲ್ಲಿ ನೀವು 1ನೇ ತರಗತಿಯಿಂದ 12ನೇ ತರಗತಿ ಓದ್ತಿರೋಂಥ ಮಕ್ಕಳು ನಮ್ಮ ಸಂಸ್ಥೆಗೆ ಸೇರಿದ್ರೆ, ಅಥವಾ ಅವ್ರ ತಂದೆ ತಾಯಿ ಸೇರಿದ್ರು ಪರವಾಗಿಲ್ಲ, ಅವ್ರಿಗೆ ಒಂದು ಫ್ರೀ ಎಜುಕೇಶನ್ ಅನ್ನೋದು ಸಿಗುತ್ತೆ ಇಲ್ಲಿ, ಆನ್ಲೈನ್ ಎಜುಕೇಶನ್. ಜೊತೆಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇದಾರೆ ಅಂದ್ರೆ, ಸೊ ನಮ್ಮ ಸಂಸ್ಥೆಯಲ್ಲಿ ರಿಜಿಸ್ಟರ್ ಆಗಿದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಓದ್ಬೇಕು, ಅದು ಕಲಿಬೇಕು, ಅದ್ರ ಮೆಟೀರಿಯಲ್ ಬೇಕು ಅಂದ್ರೂ ನಮ್ಮ ಸಂಸ್ಥೆಯಲ್ಲಿ ನೀವು ಪಡಿಬಹುದು, ಉಡಾನ್ ಆಪ್ ಮತ್ತು ವೆಬ್ಸೈಟ್ ಮೂಲಕ. ಓಕೆ, ಆನ್ಲೈನ್ ಎಜುಕೇಶನ್ ಅಲ್ಲಿ ನೀವು ಪಡಿಬಹುದು ಎಕ್ಸಾಮ್ಸ್ಗೆ. ಓಕೆ, ನಂತರ ಜೆಂಡರ್ ಇನ್ಇಕ್ವಾಲಿಟಿ. ಇತರ ಹೇಳೋದಾದ್ರೆ ಗಂಡ್ಮಕ್ಳಿಗೂ ಮತ್ತೆ ಹೆಣ್ಮಕ್ಳಿಗೂ ಸಮಾನವಾಗಿ ಈಗ ಸಮೃದ್ಧಿ ಅಂಡರಲ್ಲಿ ಸಿಗ್ತಾ ಇದೆ, ಜೊತೆಗೆ ಕೋರ್ಟ್ ಸಪೋರ್ಟ್ ಆಗಿ ಸಿಗ್ತಾ ಇದೆ. ಇವು ಇದ್ರ ಅಂಡರಲ್ಲಿ ಕೊಡ್ತಿರೋಂಥದ್ದು. ಇನ್ಮಿಕ್ಕಿದವೆಲ್ಲ ಇನ್ನು ಫ್ಯೂಚರ್ ಪ್ರಾಜೆಕ್ಟ್ಸ್ ಬರೋದಿದೆ. ಓಕೆ, ನಂತರ ನೀವೇನಾದ್ರೂ ನ್ಯೂಸ್ ರಿಪೋರ್ಟರ್ಸ್ ಆಗ್ತೀರಾ ಅಂದ್ರೆ ನಮ್ಮ ಸಂಸ್ಥೆದು ಹ್ಯೂಮನ್ ರೈಟ್ಸ್ ಚಾನಲ್ ಇದೆ, ಮತ್ತೊಂದು UMCA ಚಾನಲ್ ಇದೆ. ಇದರಲ್ಲಿ ಕೂಡ ನೀವು ಜಿಲ್ಲೆಗೆ ಹೆಡ್ ರಿಪೋರ್ಟರ್ಸ್ ಆಗಿ ಆಯ್ಕೆ ಆಗ್ತೀರಾ. ಒಂದು ರಿಪೋರ್ಟರ್ ಪ್ರಾಜೆಕ್ಟ್ ಅನ್ನ ತಗೋಬೇಕು, ತಗೊಂಡು ನಂತರ ಒಂದು ಇಂಟರ್ವ್ಯೂ ಇರುತ್ತೆ, ಪಾಸ್ ಮಾಡಬೇಕು. ನಂತರ ಒಂದು ಜಿಲ್ಲೆಗೆ ಹೆಡ್ ರಿಪೋರ್ಟರ್ ಆಗಿ ನೀವು ಚೂಸ್ ಆಗ್ತೀರಾ, ಆಯ್ಕೆ ಆಗ್ತೀರಾ. ನಿಮ್ಗೆ ಆಸಕ್ತಿ ಇತ್ತು ಅಂದ್ರೆ ನಿಮ್ಮ ಸೀನಿಯರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಂತರ ಇದು ನೀವು ನೋಡ್ಬೋದು ಫೋಟೋ, ಹೊಸದಾಗಿ ಫಾರ್ಮ್ ಆಗಿರುವಂತಹ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮೊದಲು ವಿಲೇಜ್ ಕೋಆರ್ಡಿನೇಟರ್ ಮತ್ತು ತಾಲೂಕ್ ಕೋಆರ್ಡಿನೇಟರ್ಸ್ಗೆ ಮೊದಲು ಡಿಸ್ಟ್ರಿಬ್ಯೂಟ್ ಆಗ್ತಾ ಇರಲಿಲ್ಲ ಫಂಡ್ಸ್, ಈಗ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರೋದ್ರಿಂದ ಚೇಂಜ್ ಆಗಿರುವಂತ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ. ನೀವು ಓದ್ಬೋದು ಇಲ್ಲಿ, ನಾವು ಕಟ್ಟುವಂತ 2100 ರೂಪಾಯಿನಲ್ಲಿ ಪ್ರತಿ 1 ರೂಪಾಯಿ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋದಾದ್ರೆ, ಒಂದು ಮ್ಯಾಚಿಂಗ್ ಇನ್ಕಮ್ಗೆ 600 ರೂಪಾಯಿ ಹೋಗುತ್ತೆ. ಓಕೆ, ಲೆವೆಲ್ ಇನ್ಕಮ್ಗೆ 559 ರೂಪಾಯಿ ಹೋಗುತ್ತೆ ಒಂದು ಐಡಿಯಿಂದ. ಮತ್ತು ಲೋನ್ ಸಬ್ಸಿಡಿ, ಅಲ್ಲಿ ನಿಮಗೆ ಕೊಡುವಂತ ಸಬ್ಸಿಡಿಗೋಸ್ಕರ 20% ಸಬ್ಸಿಡಿ ಅಂತ ಕೊಡ್ತಾರಲ್ಲ, ಲೋನ್ ಸಬ್ಸಿಡಿಗೋಸ್ಕರ ಪ್ರತಿಯೊಂದು ಐಡಿಯಿಂದ 450 ರೂಪಾಯಿ ತೆಗಿತಾರೆ. ನಾನ್ ವರ್ಕಿಂಗ್ ಅಲೋವೆನ್ಸ್ ಅಂದ್ರೆ ನಿಮ್ಗೆ ನೀವ್ ಏನೋ ಕೆಲಸ ಮಾಡದಿದ್ರು ಪ್ರತಿದಿನ 20 ಪೈಸೆ, 25 ಪೈಸೆ, 30 ಪೈಸೆ, 40 ಪೈಸೆ ಆಲ್ ಓವರ್ ಇಂಡಿಯಾ ಎಲ್ಲಾ ಐಡಿಗಳು ಬರ್ತಾವಲ್ಲ, ಆ ಅಮೌಂಟ್ ಬರೋದಕ್ಕೆ ನಾನ್ ವರ್ಕಿಂಗ್ ಅಲೋವೆನ್ಸ್ ಅಂತ ಪ್ರತಿ ಐಡಿಯಿಂದ 100 ರೂಪಾಯಿ ತೆಗಿತಾರೆ. ಮತ್ತೆ ಸ್ಟೇಟ್ ಕೋಆರ್ಡಿನೇಟರ್ಗಾಗಿ 84 ರೂಪಾಯಿ ತೆಗಿತಾರೆ. ಪ್ರತಿ ಒಂದು ಸ್ಟೇಟ್ ಅಲ್ಲಿ 4 ಜನ ಸ್ಟೇಟ್ ಕೋಆರ್ಡಿನೇಟರ್ಸ್ ಇರ್ತಾರೆ. 84 ರೂಪಾಯಿ 4 ಜನಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡಿಸ್ಟಿಕ್ ಕೋಆರ್ಡಿನೇಟರ್ಗಾಗಿ ಒಂದ್ ಐಡಿಯಿಂದ 84 ರೂಪಾಯಿ ತೆಗಿತಾರೆ. ಮೊದಲು 105 ರೂಪಾಯಿ ಇತ್ತು, ಈಗ 84 ರೂಪಾಯಿ ಮಾಡಿದ್ದಾರೆ. 84 ರೂಪಾಯಿನಲ್ಲಿ 4 ಜನ ಡಿಸ್ಟಿಕ್ ಕೋಆರ್ಡಿನೇಟರ್ಸ್ ಇರ್ತಾರೆ, 4 ಜನಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಂತರ ಝೋನಲ್ ಕೋಆರ್ಡಿನೇಟರ್ಸ್ ಅಂದ್ರೆ 5 ಜಿಲ್ಲೆಗೆ ಒಬ್ರು ಝೋನಲ್ ಕೋಆರ್ಡಿನೇಟರ್ ಅಂತ ಫಾರ್ಮ್ ಆಗ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ 6 ಜನ ಝೋನಲ್ ಕೋಆರ್ಡಿನೇಟರ್ಸ್ ಆಗೋದಿದೆ. ಸೊ ಟೋಟಲ್ ಝೋನಲ್ ಕೋಆರ್ಡಿನೇಟರ್ಸ್ಗೆ ಒಂದು ಐಡಿಯಿಂದ ಆ ಝೋನಲ್ ಅಲ್ಲಿ ಏನ್ ಐಡಿಸ್ ಬರ್ತವೆ ಅದರಿಂದ 21 ರೂಪಾಯಿ ಕಟ್ಟಾಗಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಝೋನಲ್ ಕೋಆರ್ಡಿನೇಟರ್ಸ್ ಬಂದ್ರು ಒಬ್ರು ಇರ್ತಾರೆ. ನ್ಯಾಷನಲ್ ಕೋಆರ್ಡಿನೇಟರ್ಸ್ 3 ಸ್ಟೇಟಿಗೆ ಒಬ್ರು ಇರ್ತಾರೆ. ಅವರಿಗೆ ಪ್ರತಿ ಐಡಿ ಆ 3 ಸ್ಟೇಟ್ ಅಲ್ಲಿ ಜಾಯ್ನ್ ಆಗೋದ್ರಿಂದ 21 ರೂಪಾಯಿ ಕಟ್ಟಾಗಿ ಅವ್ರಿಗೆ ಸಿಗುತ್ತೆ. ಗ್ರಾಮ ಪಂಚಾಯತ್ ಕೋಆರ್ಡಿನೇಟರ್ಸ್ಗೆ ಆಲ್ ಓವರ್ ಇಂಡಿಯಾ ಎಷ್ಟು ಐಡಿಸ್ ಜಾಯ್ನ್ ಆಗ್ತಾವೋ ಪ್ರತಿ ಐಡಿಯಿಂದ 25 ರೂಪಾಯಿ ಕಲೆಕ್ಟ್ ಆಗಿ ಆಲ್ ಓವರ್ ಇಂಡಿಯಾ ಎಷ್ಟು ಜನ ಗ್ರಾಮ ಪಂಚಾಯತ್ ಇದ್ದಾರೆ ಅವ್ರ ಅಷ್ಟು ಜನಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬ್ಲಾಕ್ ಕೋಆರ್ಡಿನೇಟರ್ಸ್ ಅಷ್ಟೇ 15 ರೂಪಾಯಿ ಕಟ್ಟಾಗಿ ಪ್ರತಿ ಐಡಿಯಿಂದ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ತಾಲೂಕ್ ಕೋಆರ್ಡಿನೇಟರ್ಸ್ಗೂ ಅಷ್ಟೇ ಆಲ್ ಓವರ್ ಇಂಡಿಯಾ ಎಷ್ಟು ಐಡಿಸ್ ಜಾಯ್ನ್ ಆಗ್ತಾವೋ ಅಷ್ಟು ಐಡಿಯಿಂದ ಪ್ರತಿ ಐಡಿಯಿಂದ 10 ರೂಪಾಯಿ ಕಟ್ ಆಗುತ್ತೆ. ಎಷ್ಟು ಜನ ತಾಲೂಕ್ ಕೋಆರ್ಡಿನೇಟರ್ಸ್ ಇದ್ದಾರೋ ಅಷ್ಟು ಜನಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಂತರ ನೀವು ವಿಡ್ರಾ ಅಂತ ಮಾಡ್ತೀರಾ, ಅಲ್ಲಿ ವಿಡ್ರಾಗೆ ಮತ್ತೆ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಅಂತ ಏನಾಗುತ್ತೆ ನಮ್ಮ ಸಂಸ್ಥೆ ಮೂಲಕ ನೀವು ಡೊನೇಷನ್ ಮಾಡೋದಕ್ಕೆ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಆಕ್ಟಿವೇಶನ್ ರೋಸರ್ ಪೇ ಮಾಡ್ತೀರಾ. ಆ ರೀತಿ ಗೇಟ್ ವೇಗೆ ಏನು ನೀವು ರೋಸರ್ ಪೇ ಮೂಲಕ ಪೇಮೆಂಟ್ ಮಾಡ್ತೀರಾ, ಅಲ್ಲಿ ನಿಮಗೆ ಪ್ರತಿ ಐಡಿಯಿಂದ 63 ರೂಪಾಯಿ ಖರ್ಚಾಗುವಷ್ಟು ಅಮೌಂಟ್ ಅಲ್ಲಿ ಗೇಟ್ ವೇಗ್ ಪೇ ಮಾಡಬೇಕಾಗುತ್ತೆ ಸಂಸ್ಥೆ ಕಡೆಯಿಂದ. ಸೊ ಆದ್ರಿಂದ 63 ರೂಪಾಯಿ ಪ್ರತಿ ಐಡಿಯಿಂದ ಕಟ್ ಮಾಡ್ತಾರೆ. ಓಕೆ, ಟೂರ್ಸ್ ಈವೆಂಟ್ಸ್ ಅಂಡ್ ಪ್ರಮೋಷನ್ಸ್ ಅಂತಂದು 50 ರೂಪಾಯಿ ಕಟ್ ಆಗುತ್ತೆ. ಸೊ ನೋಡಿ, ಮೊನ್ನೆ ಗೋವಾ ಟೂರ್ ಅಂತ ಇತ್ತು, ಈಗಾಗ್ಲೇ ಮತ್ತೆ ಶಿಮ್ಲಾ ಟೂರ್ ಅಂತ ಮಾಡ್ಕೊಂಡಿದ್ದಾರೆ. ಶಿಮ್ಲಾ ಕುಲ್ಲು ಮನಾಲಿ ಟೂರ್ ಅಂತ ಜಮ್ಮು ಕಾಶ್ಮೀರಲ್ಲಿ. ಸೊ ಆ ಟೂರ್ಗೋಸ್ಕರ ಖರ್ಚಂತ ಇರುತ್ತೆ. ಸೊ ಈ ರೀತಿ ಖರ್ಚಂತ ಬರುತ್ತಲ್ಲ, ಈ ತರ ಟೂರ್ಗಳು ಈಗ ನಮ್ಮ ಒಂದು ಜನವರಿ 5ನೇ ತಾರೀಕಿಂದ 7ನೇ ತಾರೀಕು ಟಾಪ್ ಲೀಡರ್ಸ್ ಯಾರ್ಯಾರಿಗೆ ಆಸಕ್ತಿ ಇದೆ, ಒಂದು ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ಒಂದು ಶಿಮ್ಲಾ ಮೀಟಿಂಗ್ ಇದೆ, ಅಲ್ಲಿ ಯಾರು ಹೋಗ್ತಾರೆ ಅಂತದಕ್ಕೆಲ್ಲ ಖರ್ಚು ಬರುತ್ತೆ. ಸೊ ಅಂತದಕ್ಕೆ ಟೂರ್ಸ್ ಈವೆಂಟ್ಸ್ ಅಂಡ್ ಪ್ರಮೋಷನ್ಸ್ ಅಂತಂದು 50 ರೂಪಾಯಿ ಪ್ರತಿ ಐಡಿಯಿಂದ ಕಟ್ ಆಗುತ್ತೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಅಂದ್ರೆ ಈಗ ವೆಬ್ಸೈಟ್ ರನ್ ಮಾಡೋದಕ್ಕೆ ಮತ್ತೆ ಒಂದು ಅಲ್ಲಿರುವಂತ ಸ್ಯಾಲ್ರಿ ಕೊಡೋದಕ್ಕೆ, ಆಪ್ ರನ್ ಮಾಡೋದಕ್ಕೆ
ಕನಿಷ್ಠ ಅಮೌಂಟ್ ಅಂತ ಬೇಕು, 18 ರೂಪಾಯಿ ಪ್ರತಿ ಐಡಿಯಿಂದ ಕಟ್ ಆಗುತ್ತೆ. ಈ ರೀತಿ ನಿಮ್ಮ ಒಂದು 2100 ರೂಪಾಯಿ ಒಂದೊಂದು ರೂಪಾಯಿಯನ್ನು ಈಕ್ವಲ್ ಆಗಿ ನಮ್ಮ ತಂಡಕ್ಕೆ, ನಮ್ಮ ಒಂದು ಫ್ಯೂಚರ್ಗೋಸ್ಕರ, ನಮ್ಮ ಒಂದು ಆದಾಯಕ್ಕೆನೆ ಒಂದೊಂದು ರೂಪಾಯಿನೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. 1 ರೂಪಾಯಿನೂ ಇನ್ನು ಸಂಸ್ಥೆ MD ಅವ್ರಿಗೋ ಸಂಸ್ಥೆಗೋ ಇನ್ನು 1 ರೂಪಾಯಿನೂ ಹೋಗಿಲ್ಲ. ಅವ್ರೊಂದು ಪ್ರಾಫಿಟ್ಸ್ ಅಂತಾನೆ ಮಾಡ್ತಾ ಇಲ್ಲ. ಇಲ್ಲಿ ಬರ್ತಿರುವಂತ ದುಡ್ಡನ್ನ ನೀಟಾಗಿ ಒಂದೊಂದು ರೂಪಾಯಿನೂ ನಮಗೆ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಓಕೆ. ಹಲವಾರು ಈವೆಂಟ್ಸ್ ನಡೆದಿದ್ದಾವೆ, ಅವೆಲ್ಲ ನ್ಯೂಸ್ ಪೇಪರ್ ಅಲ್ಲೂ ಬಂದಿರುವಂತದ್ದು. ನೀವು ಕೂಡ ಒಂದು ಒಳ್ಳೆ ಈವೆಂಟ್ ಮಾಡ್ತೀರಾ ಅಂದ್ರೆ ಒಂದು ಬ್ಯಾನರ್ ಹಾಕೊಳ್ಳಿ, ಅಲ್ಲಿ ಲೋಕಲ್ ಸಪೋರ್ಟ್ ಅನ್ನ ತಗೊಳ್ಳಿ, ನೀಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಈವೆಂಟ್ ಮಾಡಿ, ನಿಮ್ದು ಕೂಡ ನ್ಯೂಸ್ ಪೇಪರ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ UMCA ಫೌಂಡೇಶನ್ ಬಂದು 12A ATG ಪಡೆದಿರೋದ್ರಿಂದ ನೀವು ಏನೇ ಡೊನೇಷನ್ ನಮ್ಮ ಸಂಸ್ಥೆ ಮೂಲಕ ಮಾಡಿದ್ರೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದನ್ನ ನೀವು ಇನ್ಕಮ್ ಟ್ಯಾಕ್ಸ್ ಆಫ್ ಇಂಡಿಯಾ ಕಡೆಯಿಂದ ಟ್ಯಾಕ್ಸ್ ರಿಬೇಟ್ ಪಡಿಬಹುದು. ಅರ್ಥ ಆಯ್ತಾ? ಸೊ 50% ಟ್ಯಾಕ್ಸ್ ರಿಬೇಟ್ ಪಡಿಬಹುದು ನೀವು ಇಲ್ಲಿ. ನಂತರ ಧನ್ಯವಾದ. ಸೊ ಇಲ್ಲಿಗೆ ನಾನು ಇವತ್ತಿಗೆ ನನಗೆ ಎಷ್ಟು ನಾಲೆಡ್ಜ್ ಇದೆ ಅಷ್ಟು ನೀಟಾಗಿ ಇವತ್ತು ನಾನು ಪೂರ್ಣ ರೀತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋನ ಯೂಟ್ಯೂಬ್ ಅಲ್ಲೂ ಶೇರ್ ಮಾಡ್ತೀನಿ. ಓಕೆ. ಸೊ ನೀವು ಇವತ್ತು ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ನೀವು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ನಿಮ್ಮ ಹೊಸ ಸದಸ್ಯರನ್ನ ತಂದಾಗ ಅವರಿಗೂ ಕಳಿಸಿ, ಅವ್ರಿಗೂ ಅರ್ಥ ಮಾಡಿಸ್ಬೋದು. ಓಕೆ, ಧನ್ಯವಾದ. ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಎವ್ರಿ ಒನ್.